ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಪ್ರಳಯ ಅವರೇ ಆರಂಭ ಮಾಡಿದ್ದು. ಏಲಿಯನ್ಸ್ ಬರ್ತಾರೆ, ಹಾರುವ ತಟ್ಟೆಗಳು ಬರುತ್ತೆ. ಎಲ್ಲಾ ಯುಗಗಳಿಗೂ ಒಂದು ಅಂತ್ಯವಿದೆ, ಮತ್ತೊಂದು ಪುನರ್ಸೃಷ್ಟಿ ಇದೆ. ಮಹರ್ಷಿಗಳು ಹೇಳಿದ್ದಾರೆ. ಆಗಲೇ ನಮ್ಮ ಸಮಯವನ್ನ ಕಳೀತಿದ್ದೇವೆ. ನಾಳೆ ನಾವು ಯಾರೂ ಇರೋಲ್ಲ. ಅದನ್ನ ಮುಟ್ಟೋ ಶಕ್ತಿ ಬ್ರಾಹ್ಮಣಿಗೆ ಇಲ್ಲ. ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ, ಗುರುಜಿಯವರಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಹೊತ್ತು ಬಂದಿದ್ದಾರೆ ನಮ್ಮೆಲ್ಲರಿಗಾಗಿ ತಿಳಿಸ್ಲಿಕ್ಕೆ. ಹಾಗಾಗಿ ಅವರಿಗೆ ಮೊದಲಿಗೆ ಸ್ವಾಗತವನ್ನ ಕೋರ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರು. ಗುರುಜಿ ನಮಸ್ಕಾರ. ತಮ್ಗೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ತೆ ಶಂಕರ. ಗುರುಜಿ, ಇವತ್ತು ಶನಿವಾರ, ನಾವೆಲ್ಲರೂ ಕಾಯ್ತಾ ಇರೋದು ಮುದ್ರೆಗಾಗಿ. ಯಾವೊಂದು ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಗುರುಜಿ? ಖಂಡಿತ, ತುಂಬ ವಿಶೇಷವಾಗಿ ಇವತ್ತು ತಲೆನೋವಿಗೆ ವಿಶೇಷವಾದಂಥ ಸೂರ್ಯ ಮುದ್ರೆಯನ್ನು ತೋರಿಸ್ಕೊಡ್ತೇನೆ. ಅಭ್ಯಾಸ ಮಾಡಿರ್ತೀರಾ, ಗೊತ್ತಿರುತ್ತೆ. ಆದರೆ ಇದು ತುಂಬ ವಿಶೇಷ. ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ಶಾಖ ನಮ್ಮ ಒಂದು ಈ ಭ್ರಮಾಲೋಕದಲ್ಲಿ ನಮ್ಮನ್ನು ತೇಲಿಸಿ ಇನ್ನಷ್ಟು ಜಾಸ್ತಿ ಮಾಡಿಸುತ್ತೆ. ಆ ಪರಿಸರ, ಬಾಹ್ಯ ಒತ್ತಡ, ಆಂತರಿಕ ಒತ್ತಡ, ಆಸೆಗಳ ಲೋಕ, ದುರಾಸೆಗಳ ಒಂದು ಮಹಾಪೂರ ಏನು ಮಾಡುತ್ತೆ ಅಂದರೆ ನಮ್ಗೆ ಇನ್ನಷ್ಟು ಬೇಕು ಅನ್ನೋ ಒಂದು ಸಂಕಟನ ಉತ್ಪತ್ತಿ ಮಾಡಿ ನಾವೇನು ಸಾಧಿಸ್ಕೊಳ್ಳಿಲ್ಲ, ನಾವೇನು ಮಾಡ್ಕೊಳ್ಳಿಲ್ಲ, ನಾವೆಲ್ಲ ಕಳ್ಕೊಬಿಟ್ಟಿದ್ದೇವೆ, ಈ ರೀತಿ ಒಂದು ಭಾವನೆಗಳನ್ನು ತುಂಬಿಸಿ ನಮ್ಮನ್ನು ಬಾಧೆಗೆ ತಳ್ಳಿಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ಇದು ಮಾಡ್ಕೊಳ್ತಕ್ಕಂಥ ಒಂದು ಮುದ್ರಾ, ಈ ಒಂದು ಶಾಖವನ್ನು ನಿಯಂತ್ರಿಸೋದ್ರಲ್ಲಿ ತುಂಬ ರಾಮಬಾಣ. ಅಂಥ ಒಂದು ಅಪರೂಪವಾದಂಥ ಆದಿತ್ಯ ಮುದ್ರಾ, ಸೂರ್ಯ ಮುದ್ರೆಯನ್ನು ತೋರಿಸ್ಕೊಡ್ತೇನೆ ಇವತ್ತು. ಸೊ ಎಲ್ಲರೂ ಕಾಯ್ತಾ ಇರಿ. ಅದರ ಜೊತೆಯಲ್ಲಿ ಈ ಮುದ್ರೆಯ ಒಂದು ಬಹುದೊಡ್ಡ ಏನಪ್ಪ ಅಂತ ಹೇಳಿದ್ರೆ, ಅತಿ ದೊಡ್ಡ ವಿಶೇಷತೆ ಬೊಜ್ಜು ಕರಗಿಸ್ಕೊಳ್ಳಿಕ್ಕೂ ಕೂಡ ತುಂಬ ಒಳ್ಳೆಯದು. ಕೆಳ ಹೊಟ್ಟೆ ದಪ್ಪ ಇದೆ, ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ, ಏನು ಮಾಡಿದ್ರು ಕರಗ್ತಿಲ್ಲ ಗುರುಗಳೇ ಅಂತಕ್ಕಂಥವ್ರು ಅಭ್ಯಾಸ ಮಾಡಬೇಕಾದ್ರೆ ಕಡಿಮೆ ಅಂದರೂ 48 ದಿನ 45 ನಿಮಿಷ ಪ್ರತಿನಿತ್ಯ. ಅದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಶೇಷ ನೋಡೋಣ. ನಂದನ ನಾಮ ಸಂವತ್ಸರೇ ದಕ್ಷಿಣಾಯನೆ, ಶನಿವಾರದ ಶುಕ್ಲ ಪಕ್ಷದ ದ್ವಿತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ, ವೃದ್ಧಿ ಯೋಗ, ಕೌಲವಕರಣ. ನಾನು ನಿಮಗೆ ನಿನ್ನೆಯ ಒಂದು ಸಂಚಿಕೆಯಲ್ಲಿ ಆ ಒಂದು ಬೆಡ್ರೂಮ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಕೊಡ್ತಿದ್ದೆ. ಹೇಗೆ ಇಟ್ಕೊಂಡಿರಬೇಕು, ಎಲ್ಲೆಲ್ಲೇನೇನು ಇರಬೇಕು ಅನ್ನತಕ್ಕಂಥದ್ದು. ಹೌದು, ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಹಾಲ್ನಲ್ಲಿ ಓಡಾಡ್ತಿರ್ತೇವೆ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೇವೆ, ಊಟ ಮಾಡ್ತೇವೆ, ಟಾಯ್ಲೆಟ್ಗೆ ಹೋಗ್ತೇವೆ, ಕೆಲ್ಸಕ್ಕೆ ಹೋಗ್ತೇವೆ, ಬರ್ತೇವೆ, ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಕೋತೇವೆ, ರೈಟ್. ಬಟ್ ಆ ಒಂದು ವಿಶ್ರಾಂತಿ ಅನ್ನತಕ್ಕಂಥ ಒಂದು ಪಾತ್ರ ತುಂಬ ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥದ್ದು. ನಾವು ಕನಸುಗಳು ಕಾಣೋದೇ ಆ ಸ್ಥಳದಲ್ಲಿ. ನೋಡಿ, ಕೆಲವರು ತಮ್ಮ ಒಂದು ಬೆಡ್ರೂಮನ್ನು, ಟಾಯ್ಲೆಟನ್ನು ಎಷ್ಟು ಪ್ರೀತಿಸ್ತಾರೆ ಅಂದರೆ ಅಷ್ಟು ಅದ್ಭುತವಾಗಿ ಮಾಡಿಟ್ಕೊಂಡಿರ್ತಾರೆ. ಯಾರು ತಮ್ಮ ಟಾಯ್ಲೆಟನ್ನು, ಬೆಡ್ರೂಮನ್ನು ಸುಂದರವಾಗಿ ಚೊಕ್ಕವಾಗಿ ಇಟ್ಕೊಂಡಿರ್ತಾರೋ ಅವ್ರ ಜೀವನವನ್ನು ಅಷ್ಟೇ ಪ್ರೀತಿಸ್ತಾರೆ ಅನ್ನತಕ್ಕಂಥ ಒಂದು ಮಾತು. ಟಾಯ್ಲೆಟಲ್ಲಿ ನೆನ್ಪಿಟ್ಕೊಳ್ಳಿ, ನಮ್ಮ ಕೊಳೆನೆಲ್ಲ ತೆಗಿತೇವೆ. ಟಾಯ್ಲೆಟಲ್ಲಿ ನಮ್ಮ ಒಂದು ಆ ಕಲ್ಮಶಗಳನ್ನೆಲ್ಲ ತೆಗೀತಕ್ಕಂಥದ್ದು, ಆ ಫ್ರೆಶ್ ವಾಟರ್. ಅಲ್ಲಿ ನೆನ್ನೆ ಬಟ್ಟೆಗಳಿರಬಾರ್ದು. ಅತಿ ಮುಖ್ಯವಾಗಿ ಅದು ಬಹುದೊಡ್ಡ ಒಂದು ರೋಲ್. ತೆಗೆದಾಕಿರ್ತೀರ, ಒಳ ಉಡುಪುಗಳನ್ನು ಹಾಕಿಟ್ಬಿಟ್ಟಿರ್ತೀರ. ಮೊದಲ ನಿಯಮ ಅದು ತೆಗಿತಕ್ಕಂಥದ್ದು. ಬಿಕಾಸ್
ಆ ಕಸನ ಅಲ್ಲೇ ಇಟ್ಟಿದ್ದೀರಾ, ನಿನ್ನೆ ಸಮಸ್ಯೆ ನಿನ್ನೂ ಇಟ್ಕೊಂಡಿದ್ದೀರಂತ. ಆ ರೂಲ್ ಅದು ನೋಡಿ. ಬೇಕಾದ್ರೆ ಆ ಕಸದ ಗುಡ್ಡೆ ಹಾಕಿಟ್ಕೊಂಡು ನೀವು ಕೆಲಸ ಮಾಡಿ ನೋಡಿ. ಆ ಕಸದ ಗುಡ್ಡೆ ಪಕ್ಕದಲ್ಲಿ ಬರ್ತಿರ್ಬೇಕಾದ್ರೆ ಇವತ್ತು ಬೆಂಗಳೂರಿನಲ್ಲಿ ಆಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಅಂದ್ರೆ ಈ ಕಸದ ವಿಲೇವಾರಿ. ಎಲ್ಲೂ ಆ ಕಸ ತುಂಬಿಸಿದ್ದಾರೆ. ಅದ್ರ ಕಡೆ ಬರ್ತಿರ್ಬೇಕಾದ್ರೆ ನಮಗೆ ಏನಪ್ಪಾ ಇದು ಹೆಂಗಿದೆ ಅನ್ನತಕ್ಕಂಥದ್ದು ಅನ್ಸುತ್ತೆ. ಸೊ ಟಾಯ್ಲೆಟ್ನಲ್ಲಿ ಅತಿ ಮುಖ್ಯವಾಗಿ ಒಳ ಉಡುಪುಗಳು ನಿನ್ನೆ ಸ್ನಾನ ಮಾಡುವಾಗ ತೆಗೆದುಹಾಕಿರ್ತಕ್ಕಂಥದ್ದನ್ನ ಇಡಲೇಬಾರದು, ಇಡಕೂಡದು. ಅಲ್ಲಿ ರಾಹು ಪ್ರವೇಶ ಆಗುತ್ತೆ. ಏನೋ ಮನಸ್ಸಿಗೆ ಬೇಸರ ಆಗ್ಲಿಕ್ಕೆ ಶುರು ಆಗುತ್ತೆ. ನಿಮಗೆ ನೀವು ತುಂಬಾ ಆಕ್ಟಿವ್, ಏನೇನೋ ಮಾಡಬೇಕು ಅನ್ನತಕ್ಕಂಥ ಉತ್ಸಾಹದಲ್ಲೇ ಬೆಳಿಗ್ಗೆ ಎದ್ದೊಳ್ತೀರಾ. ಎದ್ದು ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಗೌರಿ ನಾರಾಯಣಿ, ಅಮ್ಮ ತಾಯಿ ಜಗದೀಶ್ವರಿ ನಮಗಿದು ದಾರಿ ತೋರ್ಸಮ್ಮ, ನಮ್ಗೆ ಶಕ್ತಿ ತುಂಬಿಸಮ್ಮ, ನಾವು ಇವತ್ತಿನ ಕೆಲಸ ಎಲ್ಲ ಮಾಡ್ಕೋತೀವಿ. ಇವತ್ತು ಯಾರ ಜೊತೆ ಜಗಳ ಆಡಲ್ಲ, ಇವ್ರು ಯಾರ್ದು ಬೈಯೋದಿಲ್ಲ, ಇವತ್ತಿನ ಪರಿಪೂರ್ಣವಾಗಿ ನಾನು ನನ್ನದು ಅನ್ನತಕ್ಕಂಥ ಮಾಡ್ಕೊಂಡು ಹೋಗ್ತೇನೆ, ಯಾರಿಗೂ ನೋವು ಕೊಡೋದಿಲ್ಲ, ಯಾರಿಗೂ ಕೆಳಕು ಮಾಡೋದಿಲ್ಲ. ಈ ಥರ ಏನೋ ಒಂದು ಹೇಳ್ಕೊತೇವೆ, ಒಂದು ಮಂತ್ರವನ್ನು ಹೇಳ್ಕೊಂಡು ಟಾಯ್ಲೆಟ್ಗೆ ಹೋಗ್ತಾರೆ. ಆ ಸ್ನಾನಕ್ಕೆ ನೀರಿಡ್ತಕ್ಕಂಥ ಜಾಗದಲ್ಲಿ ಆ ಬಟ್ಟೆಗಳಿತ್ತು ಅಂದರೆ ನೋಡಿ ಆ ಮನಸ್ಸು. ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ, 100ಕ್ಕೆ 90 ಭಾಗ ಗಂಡಸರು, 100ಕ್ಕೆ 90 ಭಾಗ ಹೆಂಗಸರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯ ಯೋಜನೆ ರೂಪಿಸೋದೇ ಟಾಯ್ಲೆಟಲ್ಲಿ. ಇಟ್ಸ್ ಎ ರೂಲ್. ದ ಫ್ರೆಶ್ನೆಸ್ ಯು ಆರ್ ಟೇಕಿಂಗ್ ಔಟ್. ಆ ಕೆಡಕನ್ನು ತೆಗೆದು ಆ ಫ್ರೆಶ್ ಅನ್ನ ಇದು ಮಾಡ್ಕೋತೀರಾ. ಸ್ನಾನ ಮಾಡ್ತಾ ಮಾಡ್ತಾ ತಿಂಡಿ ಮಾಡಬೇಕು, ಯಜಮಾನ್ರಿಗೆ ಆ ತಟ್ಟಿನಲ್ಲಿ ಇದಾಕೊಡ್ಬೇಕು, ಮಗುಗೆ ತಿಂಡಿ ಮಾಡಿಕೊಡ್ಬೇಕು, ಸ್ಟಾರ್ಟ್ ಆಗುತ್ತೆ. ಇಟ್ ಮೇಕ್ಸ್ ಯು ದ ಬೆಟರ್ ವೇ. ಯೋಜನೆ ರೂಪಿಸ್ಕೊಳ್ಳೋದೇ ಅಲ್ಲಿ. ತುಂಬಾ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳನ್ನು ಕೇಳಿ ನೋಡಿ, ನಿಮಗೆ ಐಡಿಯಾ ಎಲ್ಲಿ ಬರುತ್ತೆ ಅಂತ. ಅವರು ಡ್ರಾಯಿಂಗ್ ರೂಮ್ನಲ್ಲ, ಅವ್ರ ಚೇಂಬರ್ನಲ್ಲ, ಟಾಯ್ಲೆಟ್ನಲ್ಲಿ ಅಂತ. ದೇ ಸ್ಪೆಂಡ್ ಮೋರ್ ಟೈಮ್ ಎಟ್ ಟಾಯ್ಲೆಟ್. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಟಾಯ್ಲೆಟ್ನಲ್ಲಿ ಇರಬೇಕಾದಾಗ ನನ್ನ ಅತಿ ದೊಡ್ಡ ನಿಯಮ, ಯಾರನ್ನೂ ನಾನು ಡಿಸ್ಟರ್ಬ್ ಮಾಡಲ್ಲ. ನಾನು ಸ್ನಾನ ಮಾಡುವಾಗಲೂ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಚಾನಲ್ಗೆ ಹೋಗ್ತಿದ್ದೇನೆ, ಇದು ಹೇಳೋದಿರುತ್ತೆ, ಹಿಂಗೆ ಹೇಳೋದಿರುತ್ತೆ, ಈ ಥರ ಮಾತಾಡೋದಿರುತ್ತೆ. ವಾಟ್ ಶುಡ್ ಬಿ ದ ಟಾಪಿಕ್, ವಾಟ್ ಶುಡ್ ಬಿ ದಿ ಸಬ್ಜೆಕ್ಟ್. ರಾತ್ರಿ ಓದ್ಕೊಂಡಿದ್ದೇನೆ, ಸೊ ಇದನ್ನು ಮಾತಾಡೋದಿದೆ. ಇದಾದ್ಮೇಲೆ ಆಫೀಸ್ಗೆ ಬರ್ತೇನೆ. ಆಫೀಸ್ಗೆ ಬಂದಿದ್ದ ತಕ್ಷಣ ಒಂದು ಪುಟ್ಟದಾಗ ಒಂದು ಕಾಫಿ ಕುಡಿತೇನೆ. ಅದಾದಮೇಲೆ ಎಷ್ಟು ಕ್ಲೈಂಟ್ಸ್ ನೋಡ್ತೇನೆ. ಅದಾದಮೇಲೆ ಈ ಥರ ಪುಸ್ತಕಗಳಿಗೆ ರೆಡಿ ಆಗ್ತೇನೆ. ಒಂದು 20 ಪೇಜ್ ಬರೀಬೇಕು ಅಟ್ಲೀಸ್ಟ್. ಆ ಟಾರ್ಗೆಟ್ ಇಟ್ಕೋತೇನೆ. ವಿಜಯವಾಣಿ ಪೇಪರ್ಗೆ ದಿನ ಭವಿಷ್ಯ ಬರೀಬೇಕು. ನನ್ನ ಮುದ್ರೆಗಳಿಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ಸ್ ತೆಗೆದಿಟ್ಕೋಬೇಕು. ಅದಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ ಮಾಡ್ಕೋಬೇಕು. ಈ ವಾಸ್ತುಕ್ಕೆ ಸಂಬಂಧಪಟ್ಟಂಥ ರಿಸರ್ಚ್ ಮಾಡ್ಕೋಬೇಕು. ಅದರದ್ದೊಂದು ಟಿಪ್ಪಣಿಗಳು ಮಾಡ್ಕೋಬೇಕು. ಅದಾದಮೇಲೆ ನನ್ನ ಕಂಪ್ನಿ ಮೀಟಿಂಗ್ಸ್ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಇರುತ್ತೆ, ಇನ್ನೊಂದು ಕಂಪ್ನಿ ಮೀಟಿಂಗ್ಸ್ ಇದೆ, ಇನ್ನೊಂದು ಕಂಪ್ನಿ ಮೀಟಿಂಗ್ಸ್ ಇದೆ, ಅದಾದಮೇಲೆ ಟ್ರಸ್ಟದ ಮೀಟಿಂಗ್ಸ್ ಇದೆ, ಅದಾದಮೇಲೆ ನನ್ನ CA ಜೊತೆ ಮಾತಾಡ್ತಕ್ಕಂಥದ್ದು ಇರುತ್ತೆ, ಅದಾದ ಜೊತೆಯಲ್ಲಿ ವಿಸಿಟರ್ಸ್ ಜೊತೆ ಮಾತಾಡ್ತಕ್ಕಂಥದ್ದು ಇರುತ್ತೆ. ಈ ರೀತಿ ಪ್ರತಿಯೊಂದನ್ನು ಅಲ್ಲಿ ಸ್ನಾನ ಮಾಡ್ತಿರ್ಬೇಕಾದ್ರೆ ನಾನು ಯೋಚನೆ ಮಾಡ್ಕೊಂಡು ಹೊರಗಡೆ ಬರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ತುಂಬ ಮೌನಿಯಾಗಿರ್ತಾನೆ ಮನುಷ್ಯ. ದ್ಯಾಟ್ ಶುಡ್ ಬಿ ವೆರಿ ಫ್ರಾಗ್ರೆನ್ಸ್. ಅಲ್ಲಿ ಆ ಒಂದು ಸುಮಧುರವಾಗಿರ್ತಕ್ಕಂಥ ಸುಗಂಧ ಇರಲೇಬೇಕು. ಆ ಮನಸ್ಸು ಎಷ್ಟೇ ನೀವು ಕಿಚಕಿಚ ಅನ್ನುತ್ತಿದ್ರೂ ಕೂಡ ಪ್ರಫುಲ್ಲವಾಗಿರುತ್ತೆ. ಕೆಲವರು ಟಾಯ್ಲೆಟ್ಗೆ ಹೋಗಿ ನೋಡಿ, ಗಬ್ಬನ ಆತ. ದ ಡೇ ಯು ಸ್ಟಾರ್ಟೆಡ್ ವಿತ್ ನಾತಂ. ಯೋಚನೆ ಮಾಡಿ ನೋಡಿ ಮೈಂಡ್ ಹೇಗಿರುತ್ತೆ ಅಂತ. ಏನೋ ರಾತ್ರಿ ಮಲ್ಗೋಕ್ ಮೊದಲೇ ನಿಮ್ಮ ಬಟ್ಟೆ ತೆಗೆದಿಟ್ಕೋಬೇಕು. ಬೆಳಿಗ್ಗೆ ಎದ್ದು ಹುಡುಕೋದಲ್ಲ. ಇಟ್ಸ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ದಿನವೆಲ್ಲ 24 ಗಂಟೆಯೇ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥದ್ದು. ಅದು ಅಬ್ದುಲ್ ಕಲಾಂಜಿ ಇರಬಹುದು, ನಾವಿರಬಹುದು, ನೀವಿರಬಹುದು, ಎಲ್ಲರಿಗೂ 24 ಗಂಟೆ. ಬೆಳಿಗ್ಗೆ ಎದ್ದ ತಕ್ಷಣವೇ ಉಡೋದು ಯಾವ ಬಟ್ಟೆ, ಹಾಕೊಳ್ಳೋದು ಯಾವ ಬಟ್ಟೆ, ಶೂ ಎಲ್ಲಿದೆ, ಸಾಕ್ಸ್ ಎಲ್ಲಿದೆ, ಟೈ ಎಲ್ಲಿದೆ, ಸೂಟ್ ಎಲ್ಲಿದೆ, ಕೀ ಎಲ್ಲಿದೆ, ಗಾಡೀಲಿ ಪೆಟ್ರೋಲ್ ಇದೆಯಾ, ಪರ್ಸಲ್ ದುಡ್ಡು ಇದೆಯಾ, ಕಾರ್ಡ್ ಇದೆಯಾ, ಕೀಸ್ ಇದೆಯಾ, ಆಫೀಸ್ ಕೀಸ್ ಇದೆಯಾ. ದಿಸ್ ಆಲ್ ಥಿಂಗ್ಸ್ ಶುಡ್ ಬಿ. ಅಲ್ಲೊಂದು ಲಿಸ್ಟ್ ಇರಲೇಬೇಕು. ಇದು ನಿಯಮ, ಇದೆಯಾ ನೋಡಿ. ಇದನ್ನು ಅಭ್ಯಾಸ ಮಾಡ್ತಾ ಬನ್ನಿ. 48 ದಿನ, 49ನೇ ದಿನ ನಿಮ್ಗೆ ಲಿಸ್ಟೇ ಬೇಡ. ಆಟೋಮ್ಯಾಟಿಕಲಿ ಆ ಪ್ಲೇಸಿಗೆ ಬಂದ್ಬಿಡುತ್ತೆ. ಹೇಗಿಲ್ಲಿ ಕೆಲವೊಂದು ವಸ್ತುಗಳು ಅದ್ರ ಪಾಡಿಗೆ ಇದಾದ್ಮೇಲೆ ಇದು, ಇದಾದ್ರ ಮೇಲೆ ಇದು ಅಂತ ಬಂದ ತಕ್ಷಣ ಜೋಡಿಸ್ಕೊಂಡಿರ್ತಾನೆ. ಆಟೋಮ್ಯಾಟಿಕಲಿ ಇದಾದ್ಮೇಲೆ ಇದು, ಇದಾದ್ಮೇಲೆ ಇದು ಅಂತ ಅಂತಕ್ಕಂಥದ್ದು ಹೋಗುತ್ತೆ. ಆ ಅಭ್ಯಾಸ ಬಲವನ್ನ ಮಾಡಲೇಬೇಕಾಗುತ್ತೆ. ಮಾಡಿದಷ್ಟು ನೋಡಿ
ತುಂಬ ಸುಲಭ ಅನಿಸುತ್ತೆ ನಿಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೆ. ಇರಲಿ, ಇನ್ನಷ್ಟು ಮಾತುಕತೆ, ನಿಮ್ಮ ಬೆಡ್ರೂಮ್ ಮಾತುಕತೆ, ನಿಮ್ಮ ಟಾಯ್ಲೆಟ್ ಮಾತುಕತೆಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ಸರ್. ಹಲೋ, ನಮಸ್ತೆ. ನಾವು ಹಲೋ, ಯಾರು ಮಾತಾಡ್ತಿರೋದು? ನಾವು ಲೋಕೂರದಿಂದ ಪ್ರಸಾದ್ ಸಿದ್ದರಾಮಯ್ಯ ಹಿರೇಮಠ ಮಾತಾಡೋದು ಮೇಡಮ್. ಹೌದಾ ಪ್ರಸಾದ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 24/9/85. ಸಮಯ? ಸಮಯ ಇಲ್ರಿ ಮೇಡಮ್. ನಮ್ ಸರಿ, 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಪ್ರಸಾದ್ ಅವರೇ. 9 ಮೇಡಮ್. 9. ಗುರುಜಿ ಇದ್ದಾರೆ, ಮಾತಾಡಿ. ಹಾ ಮೇಡಮ್. ನಮಸ್ತೆ ಶಂಕರ. ಗುರುಜಿ, ನಾವು ಪ್ರಸಾದ್ ಸಿದ್ದರಾಮಯ್ಯ ಹಿರೇಮಠ ಲೋಕೂರದಿಂದ ಮಾತಾಡೋದು ಮೇಡಮ್. ಹೇಳಿ ಹೇಳಿ ಪ್ರಸಾದ್ ಅವರೇ. ಅಂದ್ರೆ ನಾವು ಒಕ್ಕಲ್ತನ ಮಾಡುದು ಸರ್. ಮತ್ತು ನಾವು ಹೇಳಿ ಪ್ರಸಾದ್ ಅವರೇ, ಕೇಳಿಸ್ತಾ ಇದೆ, ಹೇಳಿ, ಬೇಗ ಹೇಳ್ಬೇಕು. ಅಂದ್ರೆ ನಾವು 2 ಬೋರ್ ಹಾಕಿಸಿದ್ದೇವೆ. ಅಂತೂ ನಾವು ಅಂದ್ರೆ ನಮ್ಮ ದೈವದಲ್ಲಿ ನೀರ್ ಇದೆಯಾ ಇಲ್ಲ ಅದು ಕೇಳಿದ ಸಂಬಂಧ ಫೋನ್ ಮಾಡಿದ್ದೇವೆ ಸರ್. ಖಂಡಿತ ಇದೆ, ಹಾನ್ ಆದರೆ ಗುರು ನೀಚ ನಿಮಗೆ. ಹಾನ್ ಸರ್. ಗುರು ನೀಚನಾದಾಗ ನೋಡಿ, ಪಕ್ಕದಲ್ಲಿ ಬೋರ್ವೆಲ್ ಹಾಕಿರ್ತಾರೆ, ಒಂದು 50 ಅಡಿನಲ್ಲಿ, ಒಂದು 20 ಅಡಿನಲ್ಲಿ, ಅವ್ರಿಗೆಲ್ಲ ನೀರು ಸಿಕ್ಕಿರುತ್ತೆ. ನೀವು ಹಾಕಿದಂಥ ಸ್ಥಳದಲ್ಲಿ ಏನಾದರೂ ಒಂದು ಅಭಾವ, ನೀರಿನ ಅಭಾವ ಆಗ್ತಕ್ಕಂಥದ್ದು ಇಲ್ಲ, ನೀವು ಹಾಕಿರ್ತಕ್ಕಂಥದ್ರಲ್ಲಿ ನಿಮ್ಮ ಮಟ್ಟದಲ್ಲಿ ನೀರು ಬರೋದಿಲ್ಲ, ನಿಮ್ಮ ಲೆಕ್ಕಾಚಾರಕ್ಕೆ ತಕ್ಕಂತೆ. ಇದು ಗುರು ಬೇರೆ ನೀಚನಾದಾಗ ಏನಾಗುತ್ತೆ ಅಂದರೆ, ಏನಾದರೂ ಓವರ್ ಕಾನ್ಫಿಡೆನ್ಸ್ ಮಾಡಿಸಿ ವ್ಯವಹಾರಗಳಲ್ಲಿ, ಲೆಕ್ಕಾಚಾರಗಳಲ್ಲಿ, ಕುಟುಂಬದಲ್ಲಿ ಏನಾದರೂ ಒಂದು ಸಮಸ್ಯೆ ತಂದೊಡ್ಲೇಬೇಕು, ದಾರಿ ಕಾಣಿಸುವುದಿಲ್ಲ ಅಂತ ಹೇಳ್ತೇವೆ. ಶುಕ್ರ ಚೆನ್ನಾಗಿದ್ದಾನ ಅಂತ ನೋಡಿದ್ರೆ ತುಂಬ ಚೆನ್ನಾಗಿದ್ದಾನೆ. ಪತ್ನಿಯ ಹೆಸರಿನಲ್ಲಿ ಆ ಒಂದು ನೀರಿಗೆ ಪ್ರಯತ್ನ ಮಾಡಿ, ತುಂಬ ವಿಶೇಷ ಆಗ್ತಕ್ಕಂಥದ್ದು. ಗುರು ನೀಚ ಇರೋದ್ರಿಂದ ನಿಮ್ಮ ಹೆಸರಿನಲ್ಲಿ ವ್ಯವಹಾರವಾಗಲಿ, ಯಾವುದೇ ವ್ಯಾಪಾರವಾಗಲಿ ಬೇಡ, ಬರೀ ಪರಿಶ್ರಮನೇ ಅಪ್ಪ. ಸ್ವಲ್ಪ ಹತ್ತಿರದಲ್ಲಿಯೇ ಯಾವುದಾದ್ರೂ ವಿನಾಯಕ ಮಂದಿರಗಳಿದ್ರೆ, ಹೇಗೂ ನಾಳೆಯಿಂದ ಧನುರ್ಮಾಸ, ಧನುರ್ ಸಂಕ್ರಮಣ ಆರಂಭ ಆಗ್ತಿರ್ತಕ್ಕಂಥದ್ದು, ಆ ಒಂದು ವಿನಾಯಕನಿಗೆ ಹೋಗ್ಬಿಟ್ಟು ಪ್ರತಿ ತಿಂಗಳ ಒಂದು ಗುರುವಾರ ಅರ್ಚನೆ, ಒಂದು ಪುಟ್ಟ ಹಣ್ಣು, ಮೋದಕವೋ, ಸಿಹಿಯೋ ಕೊಟ್ಟು ಅರ್ಚನೆ ಮಾಡಿಸ್ತಾ ಬನ್ನಿ. ಒಂದು 7 ಗುರುವಾರ ಇದನ್ನು ತಪ್ಪದೆ ಮಾಡ್ತಾ ಬನ್ನಿ. ಕೊನೆ ಗುರುವಾರ, 7ನೇ ಗುರುವಾರ, ಪ್ರತಿ 7ನೇ ಗುರುವಾರ ಒಂದು ಶಲ್ಯವನ್ನು ಆ ವಿನಾಯಕನಿಗೆ ಕೊಟ್ಟು ಬರ್ತಕ್ಕಂಥದ್ದು ಮಾಡಿ. ಪುಟ್ಟದಾಗಿ ಒಂದು ಶಲ್ಯ ಎಷ್ಟು ಮಾಡಿ, ತುಂಬ ಒಳ್ಳೆಯದಾಗಿದೆ ಗುರುಜಿ ಅಂತ ಹೇಳ್ತೀರಾ. ಹೋಗ್ಬನ್ನಿ. ಪ್ರಸಾದ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವೊಂದು ಒಳ್ಳೆ ಟಿಪ್ ಅನ್ನ ಕೊಡ್ತಾ ಇದ್ರಿ ನಮ್ಮೆಲ್ಲರಿಗೂ. ಬೆಳಗ್ಗೆ ಎದ್ದು ಕೂಡಲೇ ಹರಿಬರಿಲಿ ಏನಾದ್ರೂ ತಯಾರಿ ಆದ್ರೆ ಇಡೀ ದಿನ ಆಗಿರುತ್ತೆ ಕಿರಿಕಿರಿ, ಹಾಗಾಗಿ ಹಿಂದಿನ ದಿನಾನೇ ಮಾಡ್ಕೊಳ್ಳಿ ತಯಾರಿ ಅಂತ. ಮುಂದೆ ಏನ್ ಹೇಳ್ತಾ ಇದ್ದೀರಾ? ಹೌದು, ಹಿಂದಿನ ದಿನವೇ ಬಟ್ಟೆ ತೆಗೆದಿಟ್ಕೊಳ್ಳಿ, ನಿಮ್ಮ ಉಡುಪುಗಳನ್ನು ತೆಗೆದಿಟ್ಕೊಳ್ಳಿ, ಆ ಬ್ರಷು, ಪೇಸ್ಟು, ಸೋಪು, ಸಾಬೂನು ಎಲ್ಲವನ್ನ ತೆಗೆದಿಟ್ಕೊಂಡಿರ್ತಕ್ಕಂಥದ್ದು. ಇದು ಅತಿ ದೊಡ್ಡ ನಿಯಮ. ಮನೆಯ ಗೃಹಿಣಿಗೆ ಅತಿ ದೊಡ್ಡ ನಿಯಮ ಅಂದರೆ, ಟಾಯ್ಲೆಟಲ್ಲಿ ಬಟ್ಟೆ ಹಾಕ್ಲಿಕ್ಕೆ ಬಿಡಬೇಡಿ. ಹಾಕಿದ್ರು ಅಲ್ಲೊಂದು ಟಬ್ ಏನಾದರೂ ಇಡ್ತಕ್ಕಂಥದ್ದು, ಇಲ್ಲ ಒಂದು ಬಕೆಟ್ ಏನಾದರೂ ಇಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಆ ಒಂದು ಮಲಿನವಾದಂಥ ಬಟ್ಟೆಗಳನ್ನು ಹಾಕಿರ್ತಕ್ಕಂಥ ಅಭ್ಯಾಸ ಮಾಡಿ. ಸ್ನಾನ, ಪೂಜೆ, ತಿಂಡಿ ಎಲ್ಲರದು ಆದಮೇಲೆ ಬಂದು ಮೊದಲು ಅದನ್ನು ತೊಗೊಬಂದು ಹೊರಗಡೆ ಇಟ್ಟು ವಾಶ್ ಮಾಡೋಕ್ಕೆ ಹಾಕಬೇಕು. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಯಾಕೆ ಹೇಳ್ತೇನೆ ಅಂದರೆ, ಆ ಮಲಿನವಾದಂತಹ ಬಟ್ಟೆಗಳನ್ನು ಇಡುವುದರಿಂದ ಜೀವನದಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಾ. ಊಟ ಉಪಚಾರಗಳ ಮೇಲೆ ಆಸಕ್ತಿ ಬರುವುದಿಲ್ಲ, ದಾಂಪತ್ಯದ ಮೇಲೆ ಆಸೆ ಬರುವುದಿಲ್ಲ. ಏನೋ ಒಂದು ನಿರಾಸಕ್ತಿ, ಏನೋ ಇದ್ದೇವೆ, ಏನೋ ನಡೀತಿದೆ, ಚಲ್ರ ಖಟ್ರ ಜಾರ ಕುಚ್ ಬಿ ನಹೀ ಹೈ, ಈ ರೀತಿ ಅನ್ನಿಸ್ಲಿಕ್ಕೆ ಶುರು ಹಚ್ಕೊಬಿಡುತ್ತೆ. ಪ್ರತಿಯೊಂದು ದಿನವೂ ನಮ್ಮನ್ನು ಉತ್ಸಾಹಭರಿತ ಮಾಡಬೇಕು. ಎಸ್, ಐ ಗಾಟ್ ಸಮಥಿಂಗ್ ಎಲ್ಸ್, ಇವತ್ತಿನ್ನೊಂದು ಹೊಸ ವಿಶೇಷ ಮಾಡ್ತೇನೆ ಅನ್ನಿಸ್ತಕ್ಕಂಥದ್ದು ಅನ್ನಿಸಬೇಕು ಆ ಭಾವ. ಇನ್ನು ಪ್ರತಿಯೊಂದು ಸ್ನಾನದ ಮನೆಗೆ 2 ಟವಲ್ ಇಡಲೇಬೇಕು. ಎಷ್ಟೋ ಜನ ಗೊತ್ತಿಲ್ಲ, ಒಂದೇ ಟವಲ್ ಯೂಸ್ ಮಾಡ್ತೀರಾ, ಇಡೀ ಕುಟುಂಬವೆಲ್ಲ ಒಂದೇ ಟವಲಲ್ಲಿ ಬಳಸ್ತಿರ್ತಾರೆ. ದಯವಿಟ್ಟು ನಿಷಿದ್ಧ. ನೋಡಿ, ಒಬ್ರಿಗೆ ಹಾಲು ಇಷ್ಟ, ಒಬ್ರಿಗೆ ಮೊಸರು ಇಷ್ಟ, ಒಬ್ರಿಗೆ ಮಜ್ಜಿಗೆ ಇಷ್ಟ, ಒಬ್ರಿಗೆ ತಿಳಿಸಾರು ಇಷ್ಟ, ಒಬ್ರಿಗೆ ಚಿತ್ರಾನ್ನ ಇಷ್ಟ.
ಇಷ್ಟವಿಲ್ದಿರ್ತಕ್ಕಂಥ ವ್ಯಕ್ತಿಗಳಿಗೆ ಯೋಚನೆ ಮಾಡಿ ನೋಡಿ, ನೀವಿತ್ತು ತಗೊಳ್ಳಿ ಉಲ್ಟಾ ಮಾಡಿ ನೋಡಿ. ಇನ್ನೇನು ಬೇಡ, ಅವ್ರ ಶರ್ಟನ್ನು ನೀವು ಹಾಕ್ಕೊಳ್ಳಿ, ನಿಮ್ಮ ಶರ್ಟನ್ನು ಅವ್ರು ಹಾಕ್ಕೊಳ್ಳಿ, ಹೆಂಗೆ ಫೀಲ್ ಆಗುತ್ತೆ ನೋಡಿ. ದೊಗಳೆ ಗುರೂಜಿ, ನೀವು ಸ್ವಲ್ಪ ದಪ್ಪ ಇದ್ದೀರಾ, ನಾವು ಇದನ್ನು ಹಾಕ್ಕೊಂಡ್ರೆ ದೊಗಳೆ. ನೀನು ತುಂಬ ಟೈಟ್ ಇದ್ದಪ್ಪ, ಇದನ್ನು ನಾನು ಹಾಕ್ಕೊಂಡ್ರೆ ಟೈಟ್ ಅನ್ನಿಸ್ತಕ್ಕಂಥ ಭಾವ ಅನಿಸುತ್ತೆ. ಸೊ ಆ ರೀತಿ ಕಂಪಲ್ಸರಿ ಪ್ರತಿಯೊಬ್ಬರು ಇಂಡಿವಿಜುವಲಿ 2 ಟವಲ್ ಇಟ್ಟಿರಬೇಕು. ಒಂದು, ದೇಹವನ್ನು ಒರೆಸಲಿಕ್ಕೆ 1 ಟವಲ್, ಎರಡನೇದು ಮುಖ ಒರೆಸಲು 1 ಟವಲ್. ಗಂಡ ಹೆಂಡತಿ ಆದರೂ ಹೆಂಡತಿಗೊಂದು 2 ಟವಲ್, ಗಂಡನಿಗೆ 2 ಟವಲ್ ಕಂಪಲ್ಸರಿ ಇಟ್ಟಿರ್ತಕ್ಕಂಥದ್ದು ಮಾಡಬೇಕು. ಯಾಕೆಂದ್ರೆ ನಿಮ್ಮ ದೇಹವನ್ನ ಬಟ್ಟೆಗಳಿಂದ ಮುಚ್ಕೊಂಡಿರ್ತೀರ, ಆ ರಾಹುವನ್ನ ಮುಚ್ಕೋತೀರ. ನಮ್ಗೆ ನಾಚಿಕೆ ಆಗುತ್ತಪ್ಪ, ಅಯ್ಯಯ್ಯೋ ಅಂತಕ್ಕಂಥದ್ದು ಹೀಗೆ ಅನ್ಕೋತೇವೆ, ಹೌದಲ್ವೋ? ಅದಕ್ಕೊಂದು ಪುಟ್ಟ ಕಥೆ ಇದೆ. ಹೇಗೆ ಅಂದರೆ, ಅಕ್ಬರ ಬೀರ್ಬಲ್ರು ತುಂಬಾ ಒಂದು ಆತ್ಮೀಯರು. ಅಕ್ಬರನಿಗೆ ತುಂಬಾ ರಸಿಕ, ಅಷ್ಟೇ ತುಂಟ, ಅಷ್ಟೇ ಒಂದು ವಿದ್ವಾನ್ ಕೂಡ. ಬೀರ್ಬಲನ ಮೇಲೆ ಅಪಾರವಾದಂತಹ ಪ್ರೀತಿ. ಒಮ್ಮೆ ಆತ ಬೀರ್ಬಲನ ಮನೆಗೆ ಹೋಗ್ತಾನೆ. ಆಕಸ್ಮಿಕವಾಗಿ ಬೀರ್ಬಲ ಬಂದಿಲ್ಲ, ಯಾಕೋ ಮೈಗೆ ಹುಷಾರಿಲ್ಲ ಅಂತ ಕೇಳ್ಪಡುತ್ತೆ. ಹೋದಾಗ ಬೀರ್ಬಲ್ ಮಲಗಿಬಿಟ್ಟಿರ್ತಾನೆ. ಸರಿ, ಆತನನ್ನು ಹೋಗಿ ಮಾತಾಡ್ಸೋದು ಹೇಗೆ ಅಂತ ಹೇಳಿಬಿಟ್ಟು ದಿಢೀರಂತ ಬಂದಿರತಕ್ಕಂಥದ್ದು, ಯಾರೂ ಇಲ್ವಲ್ಲ ಪಾಪ ಬೀರ್ಬಲಿಗೆ ಮಲಗಿದಾನಂತ ಒಳಗಡೆ ಹೋದರೆ, ಒಳಗಡೆ ಆ ಒಂದು ಬೀರ್ಬಲನ ಹೆಂಡತಿ ಅಡುಗೆ ಮಾಡ್ತಿರ್ತಾಳೆ. ಸರಿ, ಆಕೆನ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಇನ್ನೂ ಒಳಗಡೆ ಹೋದರೆ ಬೀರ್ಬಲನ ಮಗಳು ಸ್ನಾನ ಮಾಡ್ತಿರ್ತಾಳೆ. ಈತನಿಗೆ ಗೊತ್ತಾಗುತ್ತಿಲ್ಲ ಅಕ್ಬರನಿಗೆ. ಆ ಬಾಗಿಲು ತೆಗೆದುಬಿಡ್ತಾನೆ. ಆ ಹೆಣ್ಮಗು ಏನು ಮಾಡುತ್ತಂದ್ರೆ, ನಾಚಿಕೆ ಆಗುತ್ತೆ ಅಂತ ಹೀಗೆ ಆ ಒಂದು ತನ್ನ ದೇಹ ಭಾಗವನ್ನು ಈ ರೀತಿ ಮುಚ್ಕೊಳ್ತಕ್ಕಂಥದ್ದು ಮಾಡುತ್ತೆ. ಅಲ್ಲೂ ಒಂದು ತುಂಟುತನ ಬರುತ್ತೆ. ಆ ಒಂದು ತುಂಟುತನದಲ್ಲೇ ಒಂದು ಪ್ರಶ್ನೆ ಕೇಳ್ತಾನೆ. ಎಷ್ಟಾದರೂ ಬೀರ್ಬಲನ ಮಗಳಲ್ವಾ, ಅಷ್ಟೇ ತುಂಟುತನವಾಗಿ ಪ್ರಬುದ್ಧವಾಗಿ ಬೀರ್ಬಲನ ಮಗಳು ಉತ್ತರ ಕೊಡ್ತಾಳೆ. ಅದರಲ್ಲೊಂದು ಗೌಪ್ಯತೆಯೂ ಕೂಡ ಇದೆ, ನಾವು ಹೇಗಿರಬೇಕು ಕಟ್ಟುಪಾಡು ಅಂತಕ್ಕಂಥದ್ದು. ಅದು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾನೆ. ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿ ಕಾಯ್ತಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ ಮ್ಯಾಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಮ್ಯಾಮ್, ನಾನು ಧನರಾಜ್ ಅಂತ ಮಾತಾಡೋದು ಮೇಡಮ್, ಬ್ಯಾಂಗ್ಳೂರಿಂದ. ನಿಮ್ ಹೆಸರು ಹೇಳಿ? ಧನರಾಜ್ ಅಂತ ಮೇಡಮ್. ಧನರಾಜ್ ಅವರು. ಓಕೆ, ಧನರಾಜ್ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕವನ್ನ ಹೇಳ್ತೀರಾ? 22/7/1970 ಮ್ಯಾಮ್. ಸಮಯ ಬಂದು 3:15 ರಾತ್ರಿ. 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ ಧನರಾಜ್ ಅವರೇ. 6 ಮೇಡಮ್, ನಂಬರ್ 6. ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಶಂಕರ. ನಮಸ್ತೆ ಸ್ವಾಮೀಜಿ. ಇನ್ನೊಂದ್ಸಲಿ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 22/7/1970. 70. ಸರಿ, ಹೇಳಿ ಧನರಾಜ್. 22/7/1970 ಸ್ವಾಮಿ. ಆಯ್ತು. ರಾಹುಗ್ರಸ್ತ ಚಂದ್ರ ಭಾವ ನಿಮ್ಮ ಜಾತಕಕ್ಕೆ 6ನೇ ಮನೆಯಲ್ಲಿ ಗುರು, 12ನೇ ಮನೆಯಲ್ಲಿ ಶನಿ ಬೇರೆ ನೀಚನಾಗಿರ್ತಕ್ಕಂಥದ್ದು, ಕೇಂದ್ರಾಧಿಪತಿ ದೋಷವಿರತಕ್ಕಂಥ ಒಂದು ಜಾತಕ. ಈ ಜಾತಕಕ್ಕೆ ಏನ್ ನೋವು ನೋಡಿಲ್ಲ ಹೇಳಿ, ಏನ್ ಅವಮಾನ ಪಟ್ಟಿಲ್ಲ ಹೇಳಿ. ಮೇಲಕ್ಕೆ ಹತ್ತಿದವರು ಎಲ್ಲವೂ ಕಳ್ಕೊಂಡಂತ ಭಾವ. ದಾಂಪತ್ಯದಲ್ಲೂ, ಕುಟುಂಬದಲ್ಲೂ, ತಾಯಿ ಆರೋಗ್ಯದಲ್ಲೂ, ನಿಮ್ಮ ಆರೋಗ್ಯದಲ್ಲೂ, ವ್ಯವಹಾರದಲ್ಲೂ, ವ್ಯಾಪಾರದಲ್ಲೂ, ಸ್ನೇಹಿತರಲ್ಲೂ, ಆತ್ಮೀಯರಲ್ಲೂ, ಮಾಧ್ಯಮದಲ್ಲೂ, ಕಲಾ ಪ್ರಪಂಚದಲ್ಲೂ ಏನಾದ್ರೂ ಒಂದು ಹೋರಾಟ, ಸಮಸ್ಯೆ, ಎಳೆದಾಟ ಇವುಗಳನ್ನ ನೋಡಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಹೌದು ಸ್ವಾಮೀಜಿ, ಹೌದು. ಆ ಒಂದು ರಾಹುಗ್ರಸ್ತ ಚಂದ್ರನಿಗೆ ದುರ್ಗಾ ಉಪಾಸನೆ, ದುರ್ಗಾ ಮಂತ್ರಗಳನ್ನ, ದುರ್ಗಾ ಸಪ್ತಶ್ರುತಿಯನ್ನ ಜಪ ಮಾಡಿಕೊಳ್ಳುವುದು ವಿಶೇಷವಾಗುವುದು. ಎಸ್ಪೆಷಲಿ ಈ ಒಂದು ತೀರ್ಥಕ್ಷೇತ್ರಗಳಿಗೆ, ಈ ಹೊರನಾಡು, ಕಟೀಲು, ಕೊಲ್ಲೂರು, ಸಿಗಂದೂರು, ನಿಮಿಷಾಂಬ, ಈ ನದಿ ಹರಿಯತಕ್ಕಂತ ಒಂದು ಕ್ಷೇತ್ರಗಳಲ್ಲಿರತಕ್ಕಂಥ ದೇವಿಯಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇರುತ್ತೆ ಅಂತ ಹೇಳ್ತೇವೆ. ಅಂತ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಆ ದೇವಿಯನ್ನ ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಕ್ಕಂಥದ್ದಾಗುತ್ತೆ. ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಧನರಾಜ್ ಅವರೇ, ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಅಕ್ಬರ್ ಬೀರ್ಬಲ್ರ ಒಂದು ಕಥೆಯನ್ನ ಹೇಳ್ತಿದ್ರಿ, ಈಗ ಏನ್ ಹೇಳ್ತಾ ಇದ್ದೀರಾ? ಅದು ಏನಾಗುತ್ತೆ ಅಂದ್ರೆ, ಆ ತಾಯಿ ಜೀವ, ಆ ಮಗು, ವಯಸ್ಸಿಗೆ ಬಂದಿರತಕ್ಕಂಥ ಹೆಣ್ಮಗು ಹೇಗೆ ಮುಚ್ಕೋಬಿಡುತ್ತೆ. ಅಕ್ಬರ್ ಬಂದ್ಬಿಡ್ತಾರೆ, ಕ್ಷಮ್ಸಮ್ಮ ನೋಡ್ಲಿಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಬಟ್ಟೆ ಉಟ್ಕೊಂಡು ಬರುತ್ತೆ. ಬಂದು ಕುಳಿತ್ಕೊಂಡ್ಮೇಲೆ ಅಷ್ಟರಲ್ಲಿ ಬೀರ್ಬಲ್ ಎದ್ದೊಳ್ತಾರೆ. ಅವ್ರ ಪತ್ನಿನೂ ನೋಡ್ಬಿಡ್ತಾರೆ. ಅಯ್ಯೋ ಜಹಾಪನ, ನೀವು ಬಂದ್ಬಿಟ್ಟಿದ್ದೀರ ಅಂತೇಳಿ
ಆ ಮಗಳ ಕೈಯಲ್ಲಿ ಚಹಾ ಕೊಡ್ತಾರೆ. ಆ ಮಗು ನಾಚಿಕೆಯಿಂದಲೇ ತಗೋಬರುತ್ತೆ. ಏನಮ್ಮ, ನಾನು ಎತ್ತ ಆಡಿಸಿದ ಮಗು, ಎಷ್ಟುದ್ದ ಹಾಕ್ಬಿಟ್ಟಿದ್ದೀಯಲ್ಲಿ ತಾಯಿ, ಸ್ನಾನ ಮಾಡ್ತಿದ್ದಲ್ಲ, ಒಂಚೂರು ಪ್ರಜ್ಞೆ ಬಾಡ್ವೇನು ಅಂತ ಹೇಳಿದ್ರೆ, ಅಪ್ಪಾಜಿ ಮಲಗಿದ್ರು, ಏನಿರೋದು ಅಮ್ಮ ತಾನೆ, ಸೊ ನನಗೇನು ಆ ಥರ ಅನ್ನಿಸ್ಲಿಲ್ಲ ಅಂತ. ಅದು ಯಾಕೆ ಇಲ್ಲೇ ಮುಚ್ಕೋಬೇಕಿತ್ತು, ಇಡೀ ದೇಹವನ್ನೇ ಮುಚ್ಕೋಬೋದಿತ್ತಲ್ಲ ಗಾಬರಿಗೆ ಅಂತ. ಆಗ ಆ ಮಗು ಹೇಳುತ್ತೆ, ಜಹಾಪನ, ನೀವು ತಂದೆ ಸಮಾನ. ನೀವು, ನಾನು ಪುಟ್ಟ ಮಗು ಏನು, ನನ್ನ ಅವ್ವ ಹೆತ್ತಾಗ ನೀವೇ ನನ್ನನ್ನು ಆ ಕೈಯಲ್ಲಿ ಎತ್ಕೊಂಡು ಹೆಸರಿಟ್ಟಿದ್ರಂತೆ, ಆಡಿಸಿದ್ದೀರಾ, ಬೆಳೆಸಿದ್ದೀರಾ. ಆ ಪುಟ್ಟ ಮಗುವಾಗಿದ್ದಾಗಲೇ ನನ್ನ ಎಲ್ಲ ನೋಡಿಬಿಟ್ಟಿದ್ದೀರ, ನನ್ನ ಇಡೀ ಶರೀರವನ್ನೇ ನೋಡಿರ್ತಕ್ಕಂಥದ್ದು. ತಂದೆ ಭಾವಕ್ಕೆ ಏನು ಅನಿಸೋದೇ ಇಲ್ಲ. ಆದರೆ ಈಗ ವಯಸ್ಸಿಗೆ ಬಂದಿದ್ದೇನೆ, ವಯಸ್ಸಿಗೆ ಮೀರಿ ನನ್ನ ಎದೆ ಭಾಗ ಬಂದಿರೋದು, ಅದನ್ನೇ ಮೊದಲು ಮುಚ್ಕೋಬೇಕಾಗುತ್ತೆ ಅಂತ ಹೇಳ್ತಾರಂತೆ. ನೋಡಿ ಎಷ್ಟು ಒಂದು ಸೂಕ್ಷ್ಮತೆ. ಆಗಲೇ ಖುಷಿಯಾಗಿ ಆ ತಂದೆ ಸ್ಥಾನದಲ್ಲಿದ್ದಂಥ ಅಕ್ಬರ್ ಅವರು ಒಂದು ಮುತ್ತಿನ ಹಾರವನ್ನು ಆ ಮಗುಗೆ ಹಾಕ್ತಾರಂತೆ. ಹಾಗೆ ಆ ಒಂದು ಹೆಣ್ಣಿಗೆ ಸೌಂದರ್ಯ ಪ್ರಜ್ಞೆ ಇರಬೇಕು ಅಂತಕ್ಕಂಥ ಒಂದು ಸ್ಥಾನದಲ್ಲಿ 2 ಟವಲನ್ನು ಕಂಪಲ್ಸರಿ ಉಪಯೋಗಿಸಲೇಬೇಕು. ಯಾಕಂದರೆ ಆ ಮುಖಾರವಿಂದ ಹತ್ತಾರು ಜನಗಳಿಗೆ, ನೂರಾರು ಜನರ ಮುಂದುಗಡೆ ನಾವು ಯಾವಾಗಲೂ ಓಡಾಡ್ತಿರ್ತೇವೆ, ಮಾತಾಡ್ತಿರ್ತೇವೆ, ನಮ್ಮ ಮುಖವನ್ನೇ ನೋಡ್ತಕ್ಕಂಥದ್ದು. ಸೊ ಇಡೀ ದೇಹಕ್ಕೆ ಉಪಯೋಗಿಸ್ತಕ್ಕಂಥ ಆ ಒಂದು ರಾಹು ಕವಚ ಅಂತ ಹೇಳ್ತೇವೆ ನಾವು. ರಾಹು ಪ್ರಭಾವ ನೋಡಿ, ನಮ್ಮ ಮುಖ ನಾವು ಯಾರಿಗೂ ತೋರಿಸೋದಿಲ್ಲಪ್ಪ, ನಾಚಿಕೆ ಆಗುತ್ತಪ್ಪ ಅಂತ ಹೇಗೆ ಹೇಳೋದಿಲ್ಲ. ವೆರಿ ರೇರ್, ತುಂಬ ಅಪರೂಪ. ಅಂಥವನಿಗೆ ಎಲ್ಲೋ ಮಾನಸಿಕ ಸಮಸ್ಯೆಗಳಿರಬೇಕು ಅಂತ ಹೇಳ್ತೇವೆ. ಬಿಟ್ಟರೆ ದೇಹವನ್ನು ತೋರಿಸ್ಬೇಕಾದ್ರೆ ಸ್ವಲ್ಪ ನಾಚಿಕೆ ಪಡ್ತೇವೆ ರಾಹು ಪ್ರಭಾವಕ್ಕೆ. ಸೊ ಅದರಿಂದ ಆ ರಾಹು ಪ್ರಭಾವವನ್ನು ತೆಗೆದಿಡಲಿಕ್ಕೆ ಆ ಒಂದು ಟವಲ್ ಯೂಸ್ ಮಾಡಬೇಕು. ಮುಖವನ್ನು ಸೂರ್ಯ ಪ್ರಭಾವ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ಸೂರ್ಯ ತೇಜಸ್ಸು ಅದು ವಿನಿಮಯ ಆಗಬಾರದು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಮುಖಕ್ಕೆ ಇನ್ನೊಂದು ಟವಲನ್ನು ಯೂಸ್ ಮಾಡೋದು ತುಂಬ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಹಾಗೆ ಬಾತ್ರೂಮ್ನಲ್ಲಿ ಅತಿ ಮುಖ್ಯವಾಗಿ ಮುಖ ನೋಡ್ಕೋತೀರಾ, ಬ್ರಷ್ ಮಾಡ್ತೀರಾ, ಸ್ನಾನ ಎಲ್ಲ ಆದಮೇಲೆ ಸ್ವಲ್ಪ ಕ್ರೀಮ್ಸು, ಲೋಷನ್ಸು ಅದು ಇದು ಅಂತ ಹಾಕ್ಕೋತೀರ. ಬಾತ್ರೂಮ್ನಲ್ಲಿರ್ತಕ್ಕಂಥ ಮಿರರ್ ಸಮೇತ ಕಂಪಲ್ಸರಿ ಪೂರ್ವದಲ್ಲಿರಬೇಕು. ನಿಮ್ಮ ದೇಹ ನೋಡ್ಕೊಳ್ಳೋದಿಲ್ಲ ಅಲ್ಲಿ, ಹೌದಲ್ವಾ? ಮುಖವನ್ನು ನೋಡ್ಕೊಳ್ತಕ್ಕಂಥದ್ದು. ಆ ಮುಖದಲ್ಲಿ ಬಟ್ಟೆ ಒರೆಸ್ಕೊಂಡು ಬೊಟ್ಟೆಲ್ಲ ಕುಂಕುಮ ಕ್ರೀಮು ಎಲ್ಲ 90% ಅಲ್ಲಿಟ್ಟಿರ್ತೀರ. ಆ ಸ್ಟಿಕ್ಕರ್ ಇಟ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡು ಬರ್ತೀರಾ, ಹೌದಲ್ವಾ? ವ್ಯವಸ್ಥೆ ಇರೋರು, ವ್ಯವಸ್ಥೆ ಇಲ್ದಿರೋರು ಹಾಲಲ್ಲಿ ಎಲ್ಲೋ ಇರುತ್ತೆ ಅಲ್ಲಿ ಬಂದು ಇಟ್ಕೋತೀರಾ, ಓಕೆ. ಬಟ್ ಈಗಿನ ಒಂದು ನಾಗರಿಕತೆಯ ಕಾಲದಲ್ಲಿ ಆ ಒಂದು ಬಾತ್ರೂಮ್ನಲ್ಲೇ ಒಂದು ಮಿರರ್ ಇಟ್ಕೊಂಡಿರ್ತಾರೆ. ಅದು ಪೂರ್ವದಲ್ಲಿದ್ದರೆ ನಿಮ್ಮ ಮುಖಕ್ಕೆ ತೇಜಸ್ಸು, ಮನೆಯ ಗೃಹಿಣಿಗೆ ಶ್ರೇಯಸ್ಸು. ಮನೆಯ ಗೃಹಿಣಿಗೆ ಶ್ರೇಯಸ್ಸು ಯಾಕೆ ಅಂತ ಹೇಳಿದ್ರೆ, ಇಡೀ ಕುಟುಂಬವನ್ನು ನಿಭಾಯಿಸ್ತಕ್ಕಂಥ ತಾಯಿ ಜೀವ ಆಕೆ. ಆಕೆಯ ಮುಖದಲ್ಲೊಂದು ಆ ಮಾತೃಕಳೆ ಇರಬೇಕು, ಪೂರ್ಣ ಗೃಹಿಣಿ ಕಳೆ ಇರಬೇಕು, ಆ ತೇಜಸ್ಸಿರಬೇಕು, ಬ್ರಹ್ಮ ತೇಜಸ್ಸಿರಬೇಕು, ಸೂರ್ಯ ತತ್ವ ಇರಬೇಕು. ನಮಗೆ ನೋಡಿ ಅಮ್ಮನನ್ನು ನೋಡಿದ್ರೆ ತುಂಬ ಪ್ರೀತಿ ಮುದ್ದು ಅನ್ಸುತ್ತೆ. ಆದರೆ ಅಮ್ಮ ಒಂದೊಂದು ಸಮಯ ನೋಡಿದಾಗ ನಮಗೆ ಭಯನೂ ಆಗುತ್ತೆ, ಒಂಥರ ಗೌರವ. ಭಯ ಅನ್ನೋದಕ್ಕಿಂತ ಯಾಕೋ ಅಮ್ಮ ಒಂಥರ ಇದೆಪ್ಪ ಇವತ್ತು ಗಾಂಭೀರ್ಯವಾಗಿ ಅಂತ ಒಂಚೂರು ಹಿಂಗೆ ನಿಂತ್ಕೋತೇವೆ, ಹೌದಲ್ವೋ? ಆ ಮುಖದಲ್ಲೇ ಅಷ್ಟು ಭಾವಗಳನ್ನು ತೋರಿಸ್ತಕ್ಕಂಥ ಶಕ್ತಿ ಆ ಪೂರ್ವದಲ್ಲಿದ್ದರೆ ಅಷ್ಟು ಒಂದು ವಿಶೇಷ ಶಕ್ತಿ ಬರುತ್ತೆ. ಇಡೀ ಮನೆಯ ಜವಾಬ್ದಾರಿ ತಗೋಬೇಕು, ನಿಭಾಯಿಸಬೇಕು, ಎಳಿಬೇಕು, ನಿಮ್ಮ ಗತ್ತಲ್ಲಿರಬೇಕು ಅನ್ನತಕ್ಕಂಥದ್ದಾದರೆ, ನಿಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನುವುದಾದರೆ ಬಾತ್ರೂಮ್ನಲ್ಲಿ ಪೂರ್ವದಲ್ಲಿ ಮಿರರನ್ನು ಹಾಕಿ ಸಮಾಧಾನಕರವಾಗಿ ಮಕ್ಕಳು, ಮೊಮ್ಮಕ್ಕಳು, ಲಾಲನ ಪಾಲನ, ಯಜಮಾನರು, ಮರಿ ಮೊಮ್ಮಕ್ಕಳು, ತೃಪ್ತ ಭೋಜನ ಇರುವುದಷ್ಟೇ ಸಾಕು, ಇದ್ದುದರಲ್ಲೇ ತೃಪ್ತಿ, ಆನಂದೋ ಬ್ರಹ್ಮ, ನಾನು ತೃಪ್ತಳಾಗಿದ್ದೇನೆ ಅನ್ನತಕ್ಕಂಥ ಒಂದು ಭಾವ ಬರಬೇಕು ಅಂದರೆ ಉತ್ತರದಲ್ಲಿ ಕನ್ನಡಿ ಹಾಕಿ. ಆ ತುಂಬಿದ ಒಂದು ಗಜಪಡೆ ಅಂತ ಹೇಳ್ತೇವೆ. ಗಜಪಡೆ ಅಂತ ಹೇಳಿದ್ರೆ ಆನೆಗಳ ಒಂದು ಕೂಟ ನೋಡಿ, ಅದು ಬೇಕಾದ್ರೆ ಅಂತ ಒಂದು ಆನೆಗಳಲ್ಲೂ ಕೂಡ ಒಂದು ಮಹತ್ವ ಇದೆ. 8 ತಿಂಗಳು ಇಲ್ಲ 9 ತಿಂಗಳು ಇಲ್ಲ 11 ತಿಂಗಳಿಗೆಲ್ಲ ಹಾಲು ಬಿಡಬೇಕು, ಹಾಲು ಕುಡಿತಕ್ಕಂಥ ಆ ಒಂದು ಆನೆ ಮರಿ ಅಂತಾರೆ. ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಬಿಟ್ರೆ ಅದು ಪುಂಡಾನೆ ಆಗುತ್ತೆ ಅಂತ ಹೇಳ್ತಾರೆ. ತಾಯಿ ಜೀವ ಹಾಗೆ
ಈ ಉತ್ತರದಲ್ಲಿ ಆ ಕನ್ನಡಿ ಇಟ್ಟರೆ ಆ ತಾಯಿ ಜೀವ ಹಾಗಾಗ್ತಾಳೆ ಅನ್ನತಕ್ಕಂಥದ್ದು. ಅದಕ್ಕೆ ನಾವು ಕೆಲವೊಂದು ಸಮಯ ಕೆಲವೊಂದು ಮನೆಯಲ್ಲಿ ಯಾಕೋ ಮನೆ ಹೊಡಿತಿದೆ, ನಾವೆಲ್ಲ ಆ ಒಂದು ಒಟ್ಟು ಕುಟುಂಬದಲ್ಲಿ ಬೆಳೆದವರು, ಆ ಮನೆ ಒಡೆದು ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏರುಪೇರು ಆಗ್ತಿದೆ, ಏನೋ ಒದ್ದಾಟ, ಏನೋ ಸಂಕಟ ಆಗ್ತಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಉತ್ತರದ ಗೋಡೆಗೆ ಜೋಡಿ ಆನೆಗಳ ಚಿತ್ರವನ್ನು ಹಾಕಿಸ್ತೇವೆ. ದೊಡ್ಡದಾಗಿ ಏನಾದರೂ ಸಿಕ್ತು ಅಂದರೆ, ಇಲ್ಲ ಮನೆಯಲ್ಲಿ ಒಂದು ಜೋಡಿ ಆನೆಗಳ ಬೊಂಬೆ ತಂದಿಡಿಸ್ತೇವೆ. ಅಷ್ಟು ವಿಶೇಷ. ಸೊ ಅಂಥದ್ರಲ್ಲಿ ಆ ಮಾತೃತ್ವದ ಪರಿಪೂರ್ಣ ಸಂಕೇತ ಆಗಬೇಕು, ತೃಪ್ತರಾಗಿರಬೇಕು. ತೃಪ್ತಿಯಾಗಿದ್ದೇನೆ, ಎಲ್ಲರೂ ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿರ್ತಾರೆ ಅನ್ನತಕ್ಕಂಥದ್ದಾಗಬೇಕು ಅಂದರೆ ಬಾತ್ರೂಮ್ನಲ್ಲಿ ಉತ್ತರದ ಗೋಡೆಗೆ ಆ ಒಂದು ಕನ್ನಡಿ ಹಾಕಿ. ಇನ್ನು ಪಶ್ಚಿಮದ್ದು ಏನಾಗಬಹುದು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಬನ್ನಿ, ಈಗ ಯಾರು ಕರೆ ಮಾಡಿದ್ದಾರೆ ಕೇಳ್ಬಿಡೋಣ. ಹಲೋ ಹಲೋ ರೀ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಬೆಳಗಾವಿಯಿಂದ ಚೆನ್ನಮ್ಮ ಅಂತ ಹೇಳಿ ಮಾತಾಡ್ತಿರೋದು ರೀ ಮೇಡಮ್. ನೋಡ್ರಿ, ಚೆನ್ನಮ್ಮ ಅವರ ಊರಿಂದ ಚೆನ್ನಮ್ಮ ಅವ್ರು ಕರೆ ಮಾಡಿದ್ದಾರೆ. ಚೆನ್ನಮ್ಮ ಅವ್ರು ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ ಮೇಡಮ್. ನಾವು ಈಗ ಸಾಲಿ ಕಲಿತು ಬಾಳ ಸಾಕ್ರಿ ಕುಂತು. ಅವ್ರ ಹೆಸರು ಚೆನ್ನಮ್ಮ? ಇಂಜಿನಿಯರಿಂಗ್ ಕಲಿತಾನ್ರಿ. ಹೌದಾ ಚೆನ್ನಮ್ಮ ಅವ್ರೆ, ನಾನ್ ಮಾತಾಡ್ತಿರೋದು ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಿದೆ ಮೇಡಮ್. ಹೇಳಿ, ನಿಮ್ಮ ಮಗನ ಹೆಸರನ್ನ ಹೇಳಿ. ಹೆಸರು ನಾರಾಯಣ. ನಾರಾಯಣ್ ಹುಟ್ಟಿದ ದಿನಾಂಕ 1989. 8ನೇ ತಿಂಗಳ 11ನೇ ತಾರೀಕು. 11/8/89 ಅಲ್ವಾ? ಸಮಯ 11 ಗಂಟೆ 15 ನಿಮಿಷ. ರಾತ್ರಿನ ಮಧ್ಯಾಹ್ನನಮ್ಮ? ಮಧ್ಯಾಹ್ನ ಮೇಡಮ್. ನಿಮ್ ಕಾರ್ಯಕ್ರಮ ಬಹಳ ಚೆನ್ನಾಗಿ ಬರ್ತದೆ ಮೇಡಮ್. ನಾವ್ ಬಹಳ ದಿವಸದಿಂದ ನೋಡಾಕತ್ತಿದೇವ್ರಿ ಮೇಡಮ್. ತುಂಬಾ ಖುಷಿ ಆಯ್ತು ನಿಮ್ ಮಾತ್ ಕೇಳಿ, ಧನ್ಯವಾದ. ನಿಮ್ದು ಕಾರ್ಯಕ್ರಮ ಎಲ್ಲ ನೋಡಿ ನಾವು ಬಹಳ ಖುಷಿ ಪಡಿತಿದೇವ್ರಿ ಸರ್ ನಾವು ಮೇಡಮ್. ಓಕೆ ಅಮ್ಮ, ಧನ್ಯವಾದಗಳು. ಹಾಗೆ 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 5 ರೀ ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಚೆನ್ನಮ್ಮ ಅವರೇ. ಹ್ಞೂನ್ರಿ ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮ್ಗ ಶಿವ ಬೇಕದಂಗ ಆದ್ರಿ ನೀವು. ನಮ್ಗ ನಾವ್ ಬಹಳ ಬಡ್ರು ಅದೇವ್ರಿ ಮೇಡಮ್ ಸರ್. ಇರ್ಲಿ ಇರ್ಲಿ, ಏನ್ ಕೇಳ್ಬೇಕಿತ್ತು ಹೇಳಿ ತಾಯಿ. ಸರ್ ಹಲೋ. ಹಾ ಕೇಳಿ, ಏನ್ ಕೇಳ್ಬೇಕಿತ್ತು ಕೇಳಿ. ಈಗ ಸಾಲಿ ಕಲಿತು 1 ವರ್ಷ ಇಂಜಿನಿಯರಿಂಗ್ ಮಾಡಿದ್ರಿ ಸರ್. ಅವ ಮಾಡಿ ಬಿಡಿಸಿಬಿಟ್ಟಿದಾರ್ರಿ ಸರ್. ಬಿಡಿಸಿ ಒಂದು 6-7 ತಿಂಗಳಾತ್ರಿ, 8 ತಿಂಗಳಾತ್ರಿ. ಹುಡುಗ ಒಂದ್ ನಮೂನಿ ಮಾಡಾತನ್ರಿ. ನನ್ನ ಜೀವನ ಕೈಯಾಗೈತಿ, ನಾ ಏನ್ ಮಾಡ್ಲಿ? ಇದೆಲ್ಲವೂ 2 ವರ್ಷದಿಂದ ಆತನ ವಿದ್ಯಾಭ್ಯಾಸದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳು. 2 ವರ್ಷದಿಂದ ಆತನ ಓದು, ವಿದ್ಯಾ, ಕುಟುಂಬ, ಉದ್ಯೋಗ ಎಲ್ಲದರಲ್ಲೂ ಏರುಪೇರು ಆಗ್ತಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಆ ಗುರು ಬೇರೆ, ಇವರ ಜಾತಕದಲ್ಲಿ ಅಷ್ಟಮ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಈಗ ವೃಷಭ ರಾಶಿಯಲ್ಲಿದ್ದಾನೆ. ತುಲಾ ಲಗ್ನಕ್ಕೆ ಅಷ್ಟಮದಲ್ಲಿ ಗುರು ಬಂದಾಗ 3-6ಕ್ಕೆ ಅಧಿಪತಿ 8ನೇ ಮನೆ, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಅಂದರೆ ವಿಪರೀತ ರಾಜಯೋಗ ಅಂತ ಕೆಲವರು ಏನೇನೋ ಹೇಳ್ತಿರ್ತಾರೆ. ವಿಪರೀತ ರಾಜಯೋಗ ಅಂದರೆ ಇನ್ನೇನೂ ಅಲ್ಲ, ಬಡ್ದಾಕ್ಬಿಡುತ್ತೆ. ತಟ್ಕೊಳ್ಳೋ ತಾಕತ್ತಿದ್ರೆ ತಟ್ಕೊಂಡ್ರೆ ಒಂದೊಳ್ಳೆ ಸ್ಥಾನ, ಇಲ್ಲ ಅವನ್ ಸೂಸೈಡೆ ಅಂತ ನಾವು ಹೇಳ್ತೇವೆ. ಇಲ್ಲ ಅವನ್ ಪರದೇಶವೇ, ಪರಸ್ಥಳವೇ, ಅಲೆಮಾರಿಯೇ, ಅಲೆದಾಟವೇ, ವಿಪರೀತ ಗುದ್ದು. ಒಂದೇಟು ಬಿಟ್ಕೊಂಡ್ರೇನೆ ತಟ್ಕೊಳಕ್ಕಾಗಲ್ಲ. ಏಟುಗಳ ಮೇಲೆ ಏಟು, ಎಲ್ಲರೂ ಒಂದು ಕಡೆಯಿಂದ ಬೆಂಕಿಯ ಮಳೆಯನ್ನ ಸುರಿಸ್ಬಿಡ್ತಾರೆ ಅಂತ ಹೇಳ್ತೇವೆ. ಅದನ್ನ ತಟ್ಕೋಬಿಟ್ರೆ ಹಿಮಾಲಯದ ಎತ್ತರಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ, ಬಟ್ ಮತ್ತೆ ಬೀಳಿಸುತ್ತೆ. ಏರುಪೇರುಗಳು, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಸೊ ಅಂತ ಒಂದು ಭಾವ ಆಗಿ ಬೀಳಿಸಿದೆ. ಈಗ ಮತ್ತೆ ಏರ್ತಕ್ಕಂಥ ಸಮಯ ಬಂದಿದೆ. ಮತ್ತೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಕೆ ಆಗ್ತಕ್ಕಂಥದ್ದಾಗುತ್ತಮ್ಮ. ಆದಷ್ಟು ಇವರಿಗೆ ಶನಿಯೇ ವಕ್ರ, ಯೋಗಕಾರಕ. ಆ ಒಂದು ಚತುರ್ಸ್ಥಾನ, 4ನೇ ಮನೆಯನ್ನು ವಿದ್ಯಾಸ್ಥಾನ ಅಂತ ಹೇಳ್ತೇವೆ. ಅಂತ ಒಂದು 4ನೇ ಮನೆ ಅಧಿಪತಿ ಶನಿ ವಕ್ರ ಆಗಿರೋದ್ರಿಂದ ಎಲ್ಲಿಯಾದರೂ ಹನುಮಂತರ ದೇವರ ಗುಡಿ ಇದ್ದರೆ ಪ್ರತಿ ತಿಂಗಳ 1 ಶನಿವಾರ, 4 ಶನಿವಾರ ಬರುತ್ತೆ, 4 ಶನಿವಾರ ಮಾಡಬೇಕನ್ನೋದೇನೂ ಇಲ್ಲ. 1 ಶನಿವಾರವಾದರೂ 8 ಉದ್ದಿನ ವಡೆಯನ್ನು ದಾನ ಮಾಡಿ, ಇಲ್ಲ ಅಷ್ಟೊಂದು ಶಕ್ತಿ ಇಲ್ಲ, ಎಣ್ಣೆ ಬೆಣ್ಣೆ ಇದನ್ನು ದಾನ ಮಾಡ್ತಕ್ಕಂಥದ್ದು ಮಾಡಿಸಿ.
ತುಂಬ ವಿಶೇಷ ಆಗುತ್ತೆ. 8 ಶನಿವಾರಗಳಷ್ಟರಲ್ಲೇ ಹೇಳ್ತೀರಾ ಗುರುಗಳೇ ಸಮಾಧಾನವಾಗಿದೆ, ಮತ್ತೆ ಚೇತರಿಕೆ ಆಗಿದೆ, ಮತ್ತೆ ಆತ ಒಂದು ಹಂತಕ್ಕೆ ಬಂದಿದ್ದಾನೆ ಅನ್ನತಕ್ಕಂಥದ್ದು ಹೇಳ್ತೀರಾ. ಒಳ್ಳೇದಾಗ್ಲಿ, ಹೋಗಿ ಬನ್ನಿ. ಚೆನ್ನಮ್ಮ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ ಗುರುಜಿ? ಖಂಡಿತ. ಈ ಒಂದು ಮನೆಯ ಗೃಹಿಣಿ ತನ್ನ ಒಂದು ಬಾತ್ರೂಮನ್ನು ಹೇಗೆ ಇಟ್ಕೋಬೇಕು, ಬಾತ್ರೂಮ್ನಲ್ಲಿ ಕನ್ನಡಿ ಎಲ್ಲಿರಬೇಕು ಅಂತಕ್ಕಂಥ ಮಾತು ಹೇಳ್ತಿದ್ದೆ. ಇನ್ನು ಪಶ್ಚಿಮದಲ್ಲಿ ಏನಾದರೂ ಕನ್ನಡಿ ಇದ್ದರೆ ನಿತ್ಯ ದಾರಿದ್ರ್ಯವೇ. ನಿಮಗೆ ಸ್ನಾನ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಸ್ನಾನಕ್ಕೆ ಹೋದ್ರೂ ಗಡಿಬಿಡಿ, ಸ್ನಾನದಿಂದ ಬರುವಾಗಲೂ ಗಡಿಬಿಡಿ, ಇಲ್ಲ ಸ್ನಾನ ಮಾಡಲೇ ಇಚ್ಛೆಯಾಗುವುದಿಲ್ಲ, ಏನೋ ಮನಸ್ಸು ಕುಟುಂಬದ ಕಡೆ ಒಲವು ಬರುವುದಿಲ್ಲ. ಪಶ್ಚಿಮದಲ್ಲೇನಾದರೂ ಕನ್ನಡಿ ಇದ್ದರೆ ಮನೆಯೆಲ್ಲ ಮಲಿನವಾಗುವುದು, ಮನಸ್ಸೆಲ್ಲ ಮಲಿನವಾಗುವುದು. ಬಾತ್ರೂಮ್ನಲ್ಲೊಂದು ಕನ್ನಡಿ ಇರಲೇಬೇಕು, ನೆನಪಲ್ಲಿ ಇಟ್ಕೊಳ್ಳಿ, ಕನ್ಫರ್ಮ್ ಇರಲೇಬೇಕು. ನಿಮ್ಮನ್ನು ನೀವು ನೋಡಿಕೊಳ್ಳುವ ರೀತಿ, ನೀವು ಸಿದ್ಧಪಡಿಸಿಕೊಳ್ಳಲು ಒಂದು ತಯಾರಿ ಅದು. ಐ ಆಮ್ ಗೆಟಿಂಗ್ ರೆಡಿ, ನಾನು ಆಗ್ತಿದ್ದೇನಪ್ಪ, ಹೊರಗಡೆ ಬರ್ತಿದ್ದೇನೆ ಅಂತಕ್ಕಂಥ ಒಂದು ಚೈತನ್ಯ. ಆದರೆ ಯಾವುದು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿರಬೇಕು. ಇದೇನು ಸಿದ್ಧಾಂತ ಗುರುಜಿ ಅಂತ ನೀವು ಅನ್ಬೋದು. ಹೌದು, ಈ ಒಂದು ತಲೆನ ಇಲ್ಲಿಟ್ಟು ಬಿಟ್ರೆ ಭಗವಂತ ಭುಜದ ಮೇಲೆ ಎಷ್ಟು ಅಭಾಸ ಕಾಣಿಸುತ್ತೆ. ಹೀಗೇ ಇದ್ರೆ ಹೆಂಗೆ ಕಾಣಿಸುತ್ತೆ ಅನ್ನೋ ಯೋಚನೆ ಮಾಡಿ ನೋಡಿ. ನನ್ನ ಕೈ ಹೀಗೆ ಇಟ್ಕೊಂಡಿದ್ರೆ ಹೆಂಗೆ ಕಾಣಿಸುತ್ತೆ ಹೇಳಿ? ಹೌದಲ್ವೋ? ಸೊ ಅದೇ ರೀತಿ ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಹೇಗೆ ಎಷ್ಟು ಅನುಪಾತದಲ್ಲಿರಬೇಕೋ ಹಾಗಿರಬೇಕು. ಇಲ್ಲದಿದ್ದರೆ ಅದು ಒಂದು ಪೆಟ್ಟೆ. ಪಶ್ಚಿಮದಲ್ಲಿಟ್ಟರೆ ನಿತ್ಯದ ಹರಿದ್ರ, ಆ ಮನೆಯ ಗೃಹಿಣಿಗೆ ಕನ್ಫರ್ಮ್ ಸೊಂಟ ನೋವಿನ ಸಮಸ್ಯೆಗಳು ಬರುವುದು. ಗಂಡನ ಜೊತೆ ಅನುರಾಗದಿಂದಿರಲು ಒಪ್ಪುವುದಿಲ್ಲ ಮನಸ್ಸು. ಹೋಗ್ರಿ, ನಿಮ್ದು ಯಾವಾಗಲೂ ಪೊಲಿತನ ತುಂಟುತನ, ಮಲ್ಕೊಳ್ರಿ, ಸುಮ್ಮನೆ ಮಲ್ಗಕ್ ಬಿಡ್ರಿ ನನ್ನ ಅನ್ನತಕ್ಕಂಥ ಭಾವ ಶುರು ಆಗುತ್ತೆ. ಇಲ್ಲ ಮಂಚದಲ್ಲೇ ಒಂದು ರೀತಿ ಅಪಶ್ರುತಿಯನ್ನು ಹಾಡ್ತಕ್ಕಂಥದ್ದು, ಅಡಿಗೆ ಮಾಡುವಾಗ ಅಪಶ್ರುತಿ ಆಡ್ತಕ್ಕಂಥದ್ದು, ಊಟ ಬಡಿಸುವಾಗ ಅಪಶ್ರುತಿ ಆರಂಭ ಆಗ್ತಕ್ಕಂಥದ್ದು. ಇದೆಲ್ಲಿಗೆಲ್ಲಿದೆ ಸಂಬಂಧ ಅಂತ ನೀವು ಅನ್ಬೋದು. ಹೌದು, ದ ಡೇ ಸ್ಟಾರ್ಟ್ಸ್ ಬಿಗಿನ್ಸ್ ಫ್ರಮ್ ಆರ್ ಟಾಯ್ಲೆಟ್ಸ್. ನಮ್ಮ ದಿನನಿತ್ಯದ ದಿನಚರಿ ಆರಂಭ ಆಗೋದೇ ನಮ್ಮ ಟಾಯ್ಲೆಟ್ನಿಂದ. ಎದ್ದ ತಕ್ಷಣ ನಾವು ಹೋಗೋದೇ ಟಾಯ್ಲೆಟ್ಗೆ. ಅಲ್ಲೇ ಒಂದು ಎಡವೆಟ್ಟು ಗೂಸೆಯ ಇಟ್ಕೊಂಡಿದ್ರೆ ಇನ್ನೇನಾಗುತ್ತೆ ಹೇಳಿ? ಹೌದಲ್ವೋ? ಆ ಪಶ್ಚಿಮದ್ದು ರಾಹುವನ್ನು ಇನ್ನಷ್ಟು ಪ್ರಚೋದನೆ ನಿಮಗೆ ಮಾಡ್ಕೊಂಡಾಗೆ ಏನೋ ಒಂದು ದೇಹ ಅಡ್ಡಾದಿಡ್ಡಿ ಬೆಳೆಸ್ಕೊಬಿಡ್ತೀರಾ, ಮನಸ್ಸು ಅಡ್ಡಾದಿಡ್ಡಿ ಮಾಡ್ಕೊಬಿಡ್ತೀರಾ, ಮನೇನೂ ಅಡ್ಡಾದಿಡ್ಡಿ ಮಾಡ್ಕೊಬಿಡ್ತೀರಾ. ಏನೋ ಒಂಥರ ವಕ್ರತಾ ಭಾವ ಹಾ ಅನ್ನತಕ್ಕಂಥದ್ದು. ಇಲ್ಲ ಅಯ್ಯೋ ಅಮ್ಮ, ಈ ಕೈನೋ, ಆ ಕಾಲ್ನೋ, ಈ ಸೊಂಟನೋ, ಈ ತಲೆನೋ, ಏನಾದರೂ ಒಂದು ರಾಗ ಆಡ್ತಿರ್ತೀರ. ಮನೆಯ ಗಂಡಸು ಮನೆಗೆ ಬರಲೊಲ್ಲೊಪ್ಪನು. ಇದೇನೋ ಇದು, ಯಾಕೋ ಹೋಗ್ಬೇಕು ಮನೆಗೆ ಹೋಗಿದ ತಕ್ಷಣ ಆ ನೋ, ಈ ನೋ, ಅದನ್ನೋ ಇದನ್ನೋ ಒಂದು ಅನ್ಲಿಕ್ಕೆ ಶುರು ಹಚ್ಕೊಬಿಡುತ್ತೆ ಮನಸ್ಸು. ಬೇಡವೇ ಬೇಡ, ಇದೆಂಥದ್ದು? ಆತನಿಗೆ ಮನೆಗೆ ಬರಲು ಮನಸ್ಸಾಗಬೇಕು. ಅದಕ್ಕೆ ಉತ್ತರದಲ್ಲಿ ಕನ್ನಡಿ ಹಾಕಬೇಕು. ಇನ್ನಷ್ಟು ಮಾಹಿತಿ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಈಗ ಯಾರು ಕರೆ ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾನ್ ಛಾಯಾ ಅಂತ, KR ನಗರದಿಂದ. ಛಾಯಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನನ್ ತಂಗಿ ಬಗ್ಗೆ ಅವ್ರ ಕೇಳ್ಬೇಕಾಗಿತ್ತು. ಹೆಸರು? ರಾಧಾ ಅನ್ಬಿಟ್ಟು. ಹುಟ್ಟಿದ ದಿನಾಂಕ? ಡಿಸೆಂಬರ್ 5, 1982 ಹುಟ್ಟಿದ್ದು. ಸಮಯ? ರಾತ್ರಿ 1:15 ಗಂಟೆಗೆ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಛಾಯಾ ಅವರೇ. 6. ಗುರುಜಿ ಇದ್ದಾರೆ, ಮಾತಾಡಿಮ್ಮ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾವಾಗ್ಲೂ ನೋಡ್ತಾ ಇರ್ತೀನಿ, ಟ್ರೈ ಮಾಡ್ತಾ ಇದ್ದೆ, ಯಾವಾಗ್ಲೂ ಸಿಕ್ಕಿರ್ಲಿಲ್ಲ. ಇದೇ ಮೊದಲನೇ ಸಲ. ಆಗಲಿ. 5ನೇ ತಾರೀಕು ರಾತ್ರಿ ಹುಟ್ಟಿರೋದು, ಅಂದ್ರೆ ಭಾನುವಾರ ರಾತ್ರಿ ಹುಟ್ಟಿರೋದು? ಇಲ್ಲ, ಶನಿವಾರ ರಾತ್ರಿ 4ನೇ ತಾರೀಕು ರಾತ್ರಿ ಹುಟ್ಟಿರೋದು. 5ನೇ ತಾರೀಕು ಸೇರ್ಕೊಳ್ಳುತ್ತಲ್ಲ. ಸರಿ ಕರೆಕ್ಟೇ ಇದೆ ಬಿಡುತ್ತೆ. 1:15. ಅವಳದು ನಕ್ಷತ್ರ ರಾಶಿ ಎಲ್ಲ ಗೊತ್ತಿಲ್ಲ ನಮ್ಗೆ. ಪುಷ್ಯ ನಕ್ಷತ್ರ ಇವರದು. ಪುಷ್ಯ ನಕ್ಷತ್ರ, ಕಟಕ ರಾಶಿ ಪ್ರಭಾವ. ಕಟಕ ರಾಶಿ. ಓಕೆ ಗುರುಜಿ. ಇವ್ರದ್ದು ಮದ್ವೆ ಯಾವಾಗ? ಖಂಡಿತ ಹೇಳ್ತೇನೆ. ಇವ್ರಿಗೆ ನೋಡಿ, ಶನಿ ಕುಜ ಆ ಒಂದು ರೀತಿ ಕುಟುಂಬ ಹಾಗೂ ಪಂಚಮ ಭಾವದ ಮೇಲೆ ಪ್ರಭಾವ ಬೀರ್ತಾರೆ. ಯಾವಾಗ ಯಾರದೇ ಜಾತಕದಲ್ಲಿ ಕನ್ಯಾ ಲಗ್ನವಾಗಿ, ಮಿಥುನ ಲಗ್ನವಾಗಿ, ವೃಶ್ಚಿಕ ಲಗ್ನವಾಗಿ, ಮೀನ ಲಗ್ನವಾಗಿ, ಮೇಷ ಲಗ್ನವಾಗಿ,
ಎರಡನೇ ಭಾವಕ್ಕೆ, ಅದರಲ್ಲೂ ಅತಿ ಮುಖ್ಯವಾಗಿ ಮಿಥುನ್ ಲಗ್ನ ಕನ್ಯಾ ಲಗ್ನಕ್ಕೆ ಆ ಒಂದು 6-8ರ ಅಧಿಪತ್ಯನೂ ಬರ್ತಾನೆ, ಹಾಗೂ ಭಾಗ್ಯಸ್ಥಾನಾಧಿಪತಿ ಪೂರ್ವ ಪುಣ್ಯ ಸ್ಥಾನಾಧಿಪತಿಯು ಭಾವ ಕೊಡ್ತಾನೆ. ಎರಡನೇ ಮನೆಗೆ ಬಂತು, ಅಲ್ಲೊಂದು ಕೌಟುಂಬಿಕವಾಗಿ ನೋವು ಕೊಡ್ತಕ್ಕಂಥದ್ದು ಮಾಡಿಸೇ ಹಾಕುವುದು ಅಂತ ಹೇಳ್ತೇವೆ. ಮದುವೆ ಅಷ್ಟು ಬೇಗ ಆಗೋಗ್ಬಿಡೋಲ್ಲ, ಆದ್ರೆ ಜೊತೆಲಿ ಇರ್ಲಿಕ್ಕೆ ಬಿಡೋದಿಲ್ಲ. ಇದು ಜಯಲಲಿತಾ ಅವ್ರ ಜಾತಕದಲ್ಲೂ ಎರಡನೇ ಮನೆಯಲ್ಲೇ ಶನಿ, ಅದಕ್ಕೆ ಕುಮಾರಿ ಜಯಲಲಿತಾ ಅಂತ ಹೇಳ್ತೇವೆ. ತುಂಬಾ ದೊಡ್ಡ ಹೆಣ್ಣು ಮಗು, ಹೇಳಲಿಕ್ಕೆ ಇಷ್ಟ ಇಲ್ಲ ನನಗೆ ಹೆಸರು. ಅವರ ಜಾತಕದಲ್ಲೂ ಎರಡನೇ ಮನೆಯಲ್ಲೇ ಶನಿ ಭಾವ, ಅವ್ರಿಗೆ ಗಂಡ ಇಲ್ಲ, ಅವ್ರ ಸೊಸೆಗೂ ಗಂಡ ಇಲ್ಲ, ಅವ್ರ ಸೊಸೆಗೂ ಗಂಡ ಇಲ್ಲ. ಇಟ್ಸ್ ಎ ಕನ್ಫರ್ಮ್. ಜೊತೆಲಿ ಇರೋಕ್ ಬಿಡಲ್ಲ. ಇಲ್ಲ ಅಂದ್ರೆ ಇನ್ನೊಬ್ರು ತುಂಬಾ, ಒಂದು ನನ್ನ ಆತ್ಮೀಯ ಜಾತಕ, ಎರಡನೇ ಮನೇಲಿ ಶನಿ. ಆ ಒಂದು ಮನುಷ್ಯನಿಗೆ ಅವ್ರ ಪತ್ನಿ 15-17 ವರ್ಷ ಆಗಿದೆ, ಪಕ್ಕದಲ್ಲಿ ಕೂತು ತಟ್ಟೆಯಲ್ಲಿ ಊಟ ಹಾಕಿ 10 ಗಂಟೆ ಮೇಲೆ ಬೀಗ ಹಾಕಿ ಬಿಡುತ್ತಾಳೆ ಆ ತಾಯಿ ಜೀವ. ಗಂಡ ಮನೆಗೆ ಬಂದ್ರೆ ಮನೆಗೆ ಸೇರಿಸೋದಿಲ್ಲ, ಸಂಬಳಕ್ಕೆ ಮಾತ್ರ ಆಫೀಸ್ ಹತ್ರ ಬಂದು ಸಂಬಳ ತಗೊಂಡು ಹೋಗ್ತಾಳೆ. ಆತ ಊಟ ತಿಂಡಿ ಎಲ್ಲ ಮಾಡೋದು ಹೊರಗಡೆ. ಎರಡನೇ ಮನೇಲಿ ಶನಿ ಭಾವ, ಕುಟುಂಬ ಸುಖವನ್ನ ಗಂಡನಿಗೆ ಹೆಂಡತಿಗೆ, ಹೆಂಡತಿಯಿಂದ ಗಂಡನಿಗೆ ಕೊಡಲಾಗುವುದಿಲ್ಲ. ಇದು ನಿರ್ಣಾಯಕ. ಉಪ್ಪೆ ಅದು ಬದಲಾಗೋಲ್ಲ. ದಯವಿಟ್ಟು ಇವರಿಗೆ ಮೊದಲು ಒಂದು ಬಾಳೆ ಗಿಡದ ಮದುವೆ ಮಾಡಿಸಿ ತಾಯಿ, ಅದರಲ್ಲೂ ಗರ್ಭದೋಷ ಜಾತಕ, ಮಕ್ಕಳಾಗಲೇ ತೊಂದರೆಯಾಗಬೇಕು, ಅದಕ್ಕೊಂದು ಕುತ್ತಾಗಿ ಮದುವೆಯೂ ವಿಘ್ನವಾಗಬೇಕು, ಇಲ್ಲ ಮದುವೆಯಾಗದೆಯೇ ಉಳಿದು ಬಿಡಬೇಕು. ಇಂಥವರಿಗೆ ನಾವು ಅತಿ ಮುಖ್ಯವಾಗಿ ಹೇಳೋದು, ನಿಮ್ಮ ಅಕ್ಕನಿಗೆ ಸ್ವಲ್ಪ ಕೋಪ ಜಾಸ್ತಿ, ನಿಮ್ಮ ಸಹೋದರಿಗೆ. ಹೌದು, ಕೋಪ ಜಾಸ್ತಿ, ತುಂಬಾ ಹೀಗೆ ಇರಬೇಕು. ನನಗೊಂದು ಲೋಟ ನೀರು ಅಂದ್ರೆ ಸಾಕು, ಜಾಸ್ತಿ ನೋಡಿ 10 ಮಾತು ಮಾತಾಡೋದಿಲ್ಲ, ಮೌನಿಯೇ. ಒಂದೇ ಮಾತು ಕಡ್ಡಿ ಮುರಿದು ಈ ತರ ಇಡೋ ಹಾಗೆ. ಹೌದೋ ಅಲ್ವೋ? ಅದರಿಂದ ತಾಯಿ ಜೀವಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ದಯವಿಟ್ಟು ಕುಟುಂಬ ಜಾತಿ ಜಾತಕ ಇಂತಹ ಜಾತಕಗಳನ್ನು ನೋಡಿಬಿಟ್ಟು ಏನ್ ಮಾಡೋರು, ಹಿರಿಯರು ಆಗಿನ ಕಾಲದಲ್ಲಿ ಸ್ವಯಂವರ ಮಾಡ್ಬಿಡ್ತಿದ್ರು. ಅಲ್ಲಿ ಜಾತಕ ಗೀತಕ ಇಡ್ತಾನೆ ಇರ್ಲಿಲ್ಲ. ರಾಮಯ್ಯನ ಜಾತಕದಲ್ಲಿ ವನವಾಸವೇ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅದನ್ನ ಹೇಳಿದ್ರೆ ದೊಡ್ಡ ಅವಘಡ ಆಗುತ್ತೆ. ಆದ್ರೂ ಮುಚ್ಚಿಟ್ಟಿರ್ತೇವೆ. ಎಷ್ಟೋ ವಿಚಾರಗಳು ತೆಗೆದಿಟ್ಟರೆ ಮನುಷ್ಯ ಭಯ ಬಿದ್ದೋಗ್ತಾನೆ. ಸಾಮಾನ್ಯ ಮನುಷ್ಯ ಅದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಒಪ್ಕೊಳ್ಳಲ್ಲ. ನಾನಲ್ಲ, ನಂದಲ್ಲ, ನನ್ಗೆ ಹಿಂಗೆ ಇರಬೇಕು ಅಂತಾನೆ. ದೇವರಿಗೆ ಬಿಟ್ಟಿಲ್ಲ ಅಂತ ನಮಗೆಲ್ಲಿ ಬಿಡುತ್ತೆ? ಸೊ ಇಂತಹವ್ರಿಗೂ ಕೂಡ ಸ್ವಯಂವರವೇ. ಅಂದರೆ ಯಾರೇ ಬಂದರೂ ಅವಳಿಗೆ ಮೆಚ್ಚುಗೆಯಾಗಬೇಕು, ನಿಮ್ಮ ಸಹೋದರಿಗೆ. ಅಲ್ಲಿ ಜಾತಿ ಜಾತಕ ಏನು ನೋಡುವ ಅವಶ್ಯಕತೆ ಇಲ್ಲಮ್ಮ. ನೋಡ್ತಾ ಕೂತ್ಕೊಂಡ್ರೆ ನೀವು ಈ ಜನ್ಮದಲ್ಲಿ ಮದುವೆ ಮಾಡಲ್ಲ, ಮದುವೆ ಮಾಡಿದ್ರು ಅದು ಪೂರ್ಣ ತೃಪ್ತವಾಗಿ ಪೂರ್ಣ ಕುಂಭವಾಗಿ ಆ ಒಂದು ಮೊಸರು ಆಗುವುದಿಲ್ಲ, ಕೆಡುತ್ತೆ ಅನ್ನತಕ್ಕಂಥದ್ದು, ಗಡಿಗೆಯೇ ಒಡೆದು ಹೋಗಿಬಿಡುತ್ತೆ ಅನ್ನತಕ್ಕಂಥದ್ದು. ಆದಷ್ಟು ಆ ಪ್ರಯತ್ನ ಮಾಡಿ. ಆ ಹುಡುಗನ್ನು ತೋರಿಸಿ, ಆಕೆಗೆ ಇಷ್ಟ ಆದ್ಮೇಲೆ ಹುಡುಗನ ಜೊತೆ ಮಾತಾಡ್ಲಿ, ಲೆಟ್ ಹರ್ ಫೀಲ್ ಕಂಫರ್ಟಬಲ್. ಆನಂತರ ಮದುವೆ ಮಾತು. ಶ್ರೀನಿವಾಸ ಕಲ್ಯಾಣ, ಎರಡನೇ ಮನೇಲಿ ಶನಿ ಭಾವ. ಮೊದಲು ಒಂದು ಪುಟ್ಟದಾಗಿ ಎಲ್ಲಿಯಾದ್ರೂ ಶ್ರೀನಿವಾಸ ಕಲ್ಯಾಣ ಮಾಡಿಸ್ತಾರೆ, ಅದರಲ್ಲಿ ಪಾಲ್ಗೊಳ್ತಕ್ಕಂಥದ್ದು. ಇಲ್ಲ ಚಿಕ್ಕ ತಿರುಪತಿ, ಮುದ್ರಾಯಿ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3,000 ರೂಪಾಯಿ ಏನೋ ತಗೋತಾರೆ ತಾಯಿ. ತುಂಬಾ ಅದ್ಭುತವಾಗಿ ನಿಮ್ಮನ್ನೇ ಕುಂದಿರಿಸಿ, ನಿಮ್ಮ ಕುಟುಂಬದವರನ್ನೇ ಪಕ್ಕದಲ್ಲೇ ಭಗವಂತನನ್ನ ಇಟ್ಟು ನಿಮ್ಮ ಕೈಯಲ್ಲಿ ಆ ತಾಳಿ ಮುಟ್ಟಿಸಿ ತುಂಬಾ ಅದ್ಭುತವಾಗಿ ಚೌಕಟ್ಟಾಗಿ ಮಾಡ್ತಾರೆ. ಒಂದ್ಸಲಿ ಹೋಗಿ ಮಾಡಿಸ್ಕೊಂಡು ಬನ್ನಿ ತಾಯಿ, ಪ್ರಯತ್ನ ಮಾಡಿ. ಆ ಶ್ರೀನಿವಾಸನಿಗೆ ಪದ್ಮಾವತಿ ದೂರ ನಿಂತು ಬಿಡುತ್ತು, 3 ಗಳಿಗೆ ನೆಲೆಸಲಿಲ್ಲ ಅನ್ನತಕ್ಕಂಥದ್ದು. ಪ್ರಯತ್ನ ಮಾಡಿ, ಒಳ್ಳೇದಾಗಲಿ, ಒಳ್ಳೇದಾಗುತ್ತೆ ಕೂಡ. ಹೋಗ್ಬನ್ನಿ. ಛಾಯಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ನೀವು ತಿಳಿಸ್ತಾ ಇದ್ರಿ, ಸ್ನಾನದ ಕೋಣೆಯಲ್ಲಂತೂ ಖಂಡಿತವಾಗ್ಲೂ ಕನ್ನಡಿ ಇರಲೇಬೇಕು. ಯಾವ ದಿಕ್ಕಿನಲ್ಲಿದ್ರೆ ಏನು ಫಲ ಅಂತ ಮುಂದೆ ಗುರುಜಿ? ದಕ್ಷಿಣ ದಿಕ್ಕಿನಲ್ಲೇನಾದ್ರೂ ನಿಮ್ಮ ಸ್ನಾನದ ಮನೆಯಲ್ಲಿ ಕನ್ನಡಿ ಹಾಕಿದ್ರೆ, ಟಾಯ್ಲೆಟ್ ಅಲ್ಲಿ ಏನಾದ್ರೂ ಒಂದು ಬೆಂಕಿ ಅವಘಡ ಪಕ್ಕ. ಇಲ್ಲ ಆ ಮನೆಯ ಗೃಹಿಣಿಗೆ ಏನಾದ್ರೂ ಒಂದು ಯೂಟ್ರಸ್ ಪ್ರಾಬ್ಲಮ್, ಡೇಟ್ಸ್ ಪ್ರಾಬ್ಲಮ್, ಹೊಟ್ಟೆ ನೋವು ಪ್ರಾಬ್ಲಮ್, ಆ ಮನೆಯ ಹೆಣ್ಣು ಮಕ್ಕಳಿದ್ರೆ ಕನ್ಫರ್ಮ್ ಮಕ್ಕಳಾಗಲು ಸಮಸ್ಯೆ, ಮದುವೆನಲ್ಲಿ ಗಲಾಟೆಗಳಾಗುತ್ತೆ, ಮದುವೆ ನಿಂತು ಹೋಗೋ ಸಂಭವ ಆಗುತ್ತೆ. ಮದುವೆ ಆದಮೇಲೂ ಮನೆಯ ದೊಡ್ಡ ಮಗಳಿಗೆ ಗರ್ಭಪಾತ ಆಗ್ತಕ್ಕಂಥದ್ದು, ಒಂದು ಅಬಾರ್ಷನ್ ಆಗ್ಲೇಬೇಕು, ಕನ್ಫರ್ಮ್. ಇದು ದಕ್ಷಿಣದ ದಿಕ್ಕಿನಲ್ಲಿ ಕನ್ನಡಿ ಹಾಕೊಂಡಿದ್ರೆ, ಬಾತ್ರೂಮ್ನಲ್ಲಿ. ಚಿಕ್ಕ ಮಗಳು ಅನ್ನತಕ್ಕಂಥದ್ದಿದ್ರೆ ಆಕೆ ಮದುವೆನಲ್ಲೂ ಗಡಿಬಿಡಿಗೆ. ಮದುವೆಯಾದ 3 ವರ್ಷ, 7 ವರ್ಷ, 11 ವರ್ಷಕ್ಕೆ ಮೊಮ್ಮಕ್ಕಳನ್ನ ನೋಡ್ತಕ್ಕಂಥದ್ದು. ಅಂದ್ರೆ ನಿಮ್ಮ ಮಕ್ಕಳಿಗೆ ಮದುವೆ ಮಾಡಿದರೆ
3ನೇ ವರ್ಷ 5ನೇ ವರ್ಷ 7ನೇ ವರ್ಷಕ್ಕೆ ಕುಜ ನಮ್ಮ ಗೋಡೆಗೆ ರಾಹುನ್ ತಗೊಂಡೋಗಿ ಬಡಿದಿದ್ದೀರಾ, ನೆನ್ಪಿಟ್ಕೊಳ್ಳಿ. ಸಹೋದರರು ಕನ್ಫರ್ಮ್ ಶತ್ರುಗಳಾಗ್ಬಿಡ್ತಾರೆ, ದೂರ ಆಗ್ಬಿಡ್ತಾರೆ. ಶತ್ರುಗಳಾಗ್ಲಿಲ್ಲ ಅಂದ್ರು ಅಷ್ಟು ದಿನ ನನ್ನಕ್ಕ, ನನ್ನ ತಮ್ಮ, ನನ್ನಣ್ಣ ಅಂತ ಕೈ ಹಿಡ್ಕೊಳ್ತಿದ್ದಂಥ ಸಹೋದರರು ಆ ಮನೆಯ ಗೃಹಿಣಿಗೆ ದೂರ ಆಗ್ತಾರೆ, ಸಹಾಯಕ್ಕೆ ಬರೋದಿಲ್ಲ. ಏನೋ ಅಕ್ಕ ನಂಗೆ ಸಮಯನೇ ಇಲ್ಲ ಅಕ್ಕ, ಪ್ರತಿನಿತ್ಯ ಏನಾದ್ರೂ ಒಂದು ಫೋನ್ ಆದ್ರೂ ಮಾಡಿ ಮಾತಾಡ್ತಿದ್ದಂಥ ಸಹೋದರ ಈಗೀಗ ಮಾತಿಲ್ಲ. ನೋಡಿ, ಹುಡುಕಿ, ಅದನ್ನೇ ಹೇಳೋದು, ದ ವೈಬ್ರೇಷನ್ಸ್ ಸ್ಪೀಕ್ಸ್. ಎಲ್ಲೋ ಇದೆ, ನಮಗೆ ಗೊತ್ತಿಲ್ಲದೆ ನಮಗೆ ತುಂಬಾ ಆತ್ಮೀಯರಾದವ್ರು ಶತ್ರುಗಳಾಗಬೇಕು, ಶತ್ರುವಾದವನ ಮಿತ್ರನಾಗಬೇಕು. ಇಲ್ಲ, ಯಾಕೋ ಅವತ್ತಿನ ದಿನವೇ ನಮಗೆ ಏನೋ ಒಂಥರ ಕೆಡುಕಾಗಬೇಕು, ಎಲ್ಲ ಕಳ್ಕೋಬೇಕು ಅಂದ್ರೆ ಅದನ್ನ ಮೊದಲೇ ನಮ್ಮ ಕೈಯಲ್ಲೊಂದು ಮಾಡಿಸುತ್ತೆ ಆ ಪ್ರಕೃತಿ, ರೆಡಿ ಮಾಡಿಸುತ್ತೆ. ಅದು ಯು ಬಿ ಹಿಯರ್, ಯು ಡೂ ದಿಸ್ ಅಂಡ್ ಬ್ರೇಕ್ ಇವನ್, ಅಷ್ಟೇ, ಹೋಗು, ಬ್ರೇಕ್ ಡೌನ್. ಆ ಒಂದು ದಕ್ಷಿಣದ ಭಾಗದಲ್ಲಿ ಕನ್ನಡಿಯನ್ನ ಇಟ್ಟರೆ ನಿಮ್ಮ ಸೋಲಾರ್ದು ಏನಾದರೂ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು, ನೀರಿಗೆ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಮನೆಯಲ್ಲಿ ಒಟ್ಟು ಕುಟುಂಬ ಇಲ್ಲದೆ ಇರತಕ್ಕಂಥದ್ದು, ಮನೆಗೆ ದೊಡ್ಡಳಿಯ ಬರಲಾಗುವುದಿಲ್ಲ, ಬರಲೊಪ್ಪುವುದಿಲ್ಲ, ಬರೋಲ್ಲ. ಆದರೆ ಮನೆಯ ದೊಡ್ಡಳಿಯನಿಗೆ ಒಪ್ಪತ್ತು ಊಟಕ್ಕಿಲ್ಲದವ ಕೋಟೀಶ್ವರನಾಗುತ್ತಾನೆ, ಇದು ಕನ್ಫರ್ಮ್. ಆದರೆ ಅವನೇ ನಿಮ್ಮ ಶತ್ರು ಆಗ್ತಕ್ಕಂಥದ್ದು ಆಗಿಬಿಡುವುದು. ನಿಮ್ಮ ಮಗಳು ನೆಮ್ಮದಿಯಾಗಿ ಮನೆಗೆ ಬಂದು ತುಪ್ಪದ ಊಟ ತಿನ್ನಲಾಗುವುದಿಲ್ಲ, ಬಂದರೂ ಒಬ್ಬಳೇ ಬರಬೇಕು, ಅಳಿಯ ಬರುವುದಿಲ್ಲ. ಅಲ್ಲಿ ಕುಜರಾಹು ಸಂಧಿ ಮಾಡುವುದರಿಂದ ದೊಡ್ಡಳಿಯನಿಗೆ ಪ್ರಾಣಕಂಟಕವೊಂದು ಬರಬೇಕು, ಇಲ್ಲವೇ ಒಳ್ಳಿ ಇದ್ದ ಜಾಗದಲ್ಲಿ ದೇವಸೇನೆಯೊಬ್ಬಳು ಬರಬೇಕು, ಅಂದರೆ ನಿಮ್ಮ ಮಗಳ ಜಾಗದಲ್ಲಿ ಇನ್ನೊಬ್ಬಳು ಬರಬೇಕು. ಅಲ್ಲೇನೋ ಕುಟುಂಬಕ್ಕೆ ಕೂತು ಮನೆಯಲ್ಲೇನಾದರೂ ಕಿರಿಯ ಮಗನಿದ್ದರೆ ಅವನ ಮದುವೆ ಕಾರ್ಯಗಳು ಅಷ್ಟು ಬೇಗ ನಡೆಯುವುದಿಲ್ಲ. ದಕ್ಷಿಣದಲ್ಲಿ ಕಿಟಕಿ, ಆ ಒಂದು ಕನ್ನಡಿ ಇಟ್ಟರೆ ಇನ್ನಷ್ಟು ಮಾಹಿತಿ ಇದೆ. ಇದರ ಬಗ್ಗೆ ಹೇಳ್ತಾ ಹೋಗ್ತಿದ್ರೆ ಒಂದು ಅದ್ಭುತ. ಅದಕ್ಕೋಸ್ಕರ ಒಂದು ಪುಸ್ತಕನೇ ಬರೀತಿದ್ದೇನೆ, ನಿಮಗೆ ಸಮರ್ಪಿಸ್ತೇನೆ. ಮುಂದಿನ ಒಂದು ದಿನಗಳಲ್ಲಿ ಕಾದು ನೋಡಿ. ಹಾಗೆ ವೀಕ್ಷಕರೇ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿದ್ರ? ದಿನಾನೂ ಕೇಳ್ತೀನಿ, ಯಾಕಂದ್ರೆ ಗುರುಜಿಯವರು ದಿನವೂ ದಿನ ಭವಿಷ್ಯವನ್ನ ಬರೀತಾರೆ. ತಪ್ಪದೆ ಕೊಂಡು ಓದಿ ಅಂತ ಹೇಳ್ತಾ ಬನ್ನಿ. ಗುರುಜಿಯವರು ಈಗೇನ್ ಹೇಳ್ತಾರೆ ಕೇಳ್ಬಿಡೋಣ. ಗುರುಜಿ ಈಗೇನ್ ತಿಳಿಸ್ತಾ ಇದ್ದೀರಾ? ಖಂಡಿತ ತುಂಬಾ ವಿಶೇಷವಾದಂತಹ ಒಂದು ಸೂರ್ಯ ಮುದ್ರಾ, ಆದಿತ್ಯ ಮುದ್ರಾ ತೋರಿಸ್ಕೊಟ್ಟಿದ್ದೇನೆ. ಆದರೆ ಒಂದೇ ಮುದ್ರೆನಲ್ಲಿ ಹಲವಾರು ಉಪಯೋಗಗಳಿರ್ತವೆ. ಕೆಲವು ಬಹುಮುಖ್ಯ ಆ ಒಂದು ಲಾಭಗಳನ್ನು ತಿಳಿಸ್ಕೊಟ್ಟಿರ್ತೇನೆ, ಕೆಲವೊಂದನ್ನು ಇನ್ನೊಂದ್ಸಲಿ ತಿಳಿಸ್ಕೊಡ್ಲಿಕ್ಕೆ ಹಾಗೆ ಇಟ್ಟಿರ್ತೇನೆ. ಇವತ್ತು ಈ ಒಂದು ಆದಿತ್ಯ ಮುದ್ರೆಯಿಂದ, ಸೂರ್ಯ ಮುದ್ರೆಯಿಂದ ನಿಮ್ಮ ಬೊಜ್ಜು ಕರಗಿಸ್ಕೊಳ್ಳಿಕ್ಕೆ ತುಂಬಾ ದೊಡ್ಡ ಸಹಾಯ ಆಗುತ್ತೆ. ಅತಿ ಮುಖ್ಯವಾಗಿ ಈ ತಲೆನೋವು ಪ್ರಾಬ್ಲಮ್ನಿಂದ ಬಳಲ್ತಿರ್ತಕ್ಕಂಥವ್ರು, ಎಲ್ಲ ಇದೆ ಆದರೂ ತಲೆನೋವು, ಎಲ್ಲ ಇದೆ ಆದರೂ ತಲೆ ಕೆಡ್ಸ್ಕೊಂಡು ಏನಾದರೂ ಹುಳ ಬಿಟ್ಕೊಂಡು ಗುರುಗಳೇ ತಲೆನೋವು. ಆ ಕೆಲವು ಗಂಡಸರಿರ್ತಾರೆ, ಅವ್ರಿಗೊಂಚೂರು ಟೆನ್ಷನ್ ಆಗೋಕ್ಕಿಲ್ಲ. ಯಾಕೋ ತಲೆನೋವು ಸರ್, ಬಿ ಪಿ ಟ್ಯಾಬ್ಲೆಟ್ ಹಾಕ್ಕೋಬೇಕು. ಯಾಕೋ ತಲೆ ಹೆಂಡ್ತಿದೆ ಸರ್, ಒಕ್ರೋಸಿನ್ ಹಾಕ್ಕೋಬೇಕು. ಯಾಕೋ ಇದಾಗಬೇಕು, ಒಂದು ಕಾಫಿ ಕುಡಿದು ಒಂದು ಟ್ಯಾಬ್ಲೆಟ್ ಕುಡಿದು ಬಂದು ಕುತ್ಕೋಬಿಟ್ಟೆ ಸರ್. ತಟ್ಕೊಳ್ಳೋಕ್ಕಾಗೋಲ್ಲ ಅವ್ರಿಗೆ. ಹೆಣ್ಣು ಮಕ್ಕಳಂತೂ 90% ಕೆಲವೊಂದು ಹೆಣ್ಣು ಮಕ್ಕಳಿಗೆ ತಲೆನೋವು ಭಾವ, ತಮ್ಮ ಒಂದು ಒತ್ತಡವನ್ನ ಯಾವ ರೀತಿ ಹೊರಗಡೆ ಹಾಕೋಬೇಕು ಗೊತ್ತಿಲ್ಲ. ದೇ ವಿಲ್ ನಾಟ್ ಟೇಕ್ ಇಟ್ ಈಸಿಲಿ. ತಮ್ಮನ್ನು ತಾವು ಒಪ್ಕೊಳ್ಳಲ್ಲ. ಅಯ್ಯೋ ಯಜಮಾನ್ರಿಂಗೆ, ಅಯ್ಯೋ ನಂಗೆ ತಗೊಬಂದು ಈ ಮನೆಗೆ ಸೇರಿಸ್ಬಿಟ್ರು, ಅಯ್ಯೋ ನನ್ನ ಮಗಳಿಗೆ ಮದುವೆ ಆಗಿಲ್ಲ, ಅಯ್ಯೋ ನಮ್ಮ ಸಣ್ಣ ಸಣ್ಣ ವಿಚಾರಕ್ಕೆ ದೊಡ್ಡದಾಗಿರ್ದು. ರೀ ಕೇಳಿದ್ರ, ನಿಮಗೆ ಗೊತ್ತಾ ಪಕ್ಕದ ಮನೆ ರಾಧಮ್ಮನ ಮಗಳು ಹೊಡೋಗ್ಬಿಟ್ಲಂತೆ, ಇವ್ರಿಗೇನು ಇವ್ರ ಮಗಳು ಹೊಡೋದ್ಲು ಅಂತ. ಆ ಗಾಬರಿನೇ ಇವ್ರ ತಲೆನೋವು ತಂದಿಟ್ಟಿರುತ್ತೆ. ಅಪ್ಪ ನೀವು ಮಾತಾಡ್ಬಿಡಿ, ಯಾಕೋ ತಲೆನೋವಪ್ಪ, ಏನಾಯ್ತು, ಹೆಂಗಾಗ್ಬಿಡ್ತಂತೆ ರೀ, ಗೊತ್ತಿಲ್ವಾ, ಹೀಗಂತೆ ಹಾಗಂತೆ ಅಂತಕ್ಕಂಥದ್ದು ಫಸ್ಟ್ ಬರೋ ತಲೆನೋವು ನಿಮ್ಗೇನೆ. ಬಿಕಾಸ್ ಯು ಆರ್ ಟೇಕಿಂಗ್ ಟೂ ಪರ್ಸ್ನಲಿ. ಅಯ್ಯೋ ಪ್ರೈವಸಿನೇ ಇಲ್ಲ ಅಂದ್ರೆ ಪರ್ಸ್ನಲಿ ಎಲ್ಲಿಂದ ಬಂತು? ಎಲ್ಲ ಭ್ರಮಾಲೋಕ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಫಸ್ಟ್. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಸೂರ್ಯ ಮುದ್ರೆಯ ಅಭ್ಯಾಸದಿಂದ ವಿಶೇಷವಾದಂಥ ಶಕ್ತಿಯನ್ನು ಪಡಿಬಹುದು. ವಿಪರೀತ ನೋಡಿ, ಒತ್ತಡಗಳು ನಮ್ಮನ್ನು ಯಾವ ರೀತಿ ಕಾಡುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮನ್ನು ಕಾಡ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಕಣ್ಣು ಕೆಳಗಡೆ ಕಪ್ಪಗಾಗ್ಲಿಕ್ಕೆ ಶುರು ಆಗ್ತಕ್ಕಂಥದ್ದು, ದೇಹದಲ್ಲಿ ಶಕ್ತಿ ಇಲ್ದಿರತಕ್ಕಂಥದ್ದು ಆಗೋದು,
ಕೈಯೆಲ್ಲ ಶಿವರಿಂಗ್, ಕುತ್ತಿಗೆ ನೋವು. ಕೆಲವು ಹೆಣ್ಮಕ್ಳಿಗೆ ಇಲ್ಲಿ ಮುಟ್ಟು ನೋಡಿ, ಸುಮ್ಮನೆ ಈಗ ಹಿಡ್ಕೊಂಡು ನೋಡಿ, ಅಯ್ಯೋ 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 ಅಂತ ಬಾಯ್ ಬಡ್ಕೋತವೆ. ಒಳ್ಳೆ ಕೋಳಿನ ಈ ಕುತ್ತಿಗೆನ ಹಿಡ್ಕೊಂಡು ಹಾಗೆ, ಶಕ್ತಿನೇ ಇರೋದಿಲ್ಲ. ಇಲ್ಲಿ ಸುಮ್ಮನೆ ಕುತ್ತಿಗೆನ ಹೀಗೆ ಇಟ್ಕೊಂಡು ನೋಡಿ, ಆಗೋದಿಲ್ಲ ಗುರುಗಳೇ ಅಂತಕ್ಕಂಥ ಒಂದು ಭಾವ. ಇಡೀ ಒಂದು ಆ ನರಮಂಡಲವನ್ನ ಸಾಯಿಸ್ತಾ ಬರ್ತಿರ್ತಾರೆ ತಮ್ಮ ಒತ್ತಡಗಳಿಂದ. ಆ ಕುತ್ತಿಗೆ, ಆ ಭುಜದ ನೋವಿನಿಂದ ತುಂಬಾ ಬಳಲ್ತಕ್ಕಂಥದ್ದು. ಹೊಟ್ಟೆನಲ್ಲಿ ನೋಡಿ, ನೀವು ಬೇಕಾದ್ರೆ ಹೊಟ್ಟೆಲ್ ಆಡಿಸಿ ನೋಡಿ, ಒಂದೊಂದು ಸಮಯ ಈ ಹೊಕ್ಕಳು ಕೆಳಗಡೆ ಒಂದು ಚಿಕ್ಕದಾಗಿ ಹಿಂಗೆ ಹಿಂಡಿದ್ರೆ ಏನೋ ಸಂಕಟ ಅವರಿಗೆ. ಅಯ್ಯೋ ಏನೋ ನೋವು, ಯಾರಾದ್ರೂ ಮದ್ಗಿದ್ದು ಹಾಕ್ಬಿಟ್ಟಿದಾರ? ಅಲ್ಲ, ಮದ್ದು ನಿಮ್ಮ ಮನ್ಸಿಗೆ ಹಾಕ್ಕೊಬಿಟ್ಟಿದ್ದೀರಾ, ನಿಮ್ಮ ಭಾವನೆಗಳಿಗೆ ಹಾಕ್ಕೊಬಿಟ್ಟಿದ್ದೀರಾ. ನಿಮ್ಮ ಒಳಗಡೆ ಆ ಒಂದು ಸಂಕಟ, ಆ ಒಂದು ಚೇತನವಿಲ್ಲದಿರ್ತಕ್ಕಂಥದ್ದು. ಕೆಲಸ ಹೋಗ್ಬಿಟ್ರೆ, ನಮ್ಮ ಯಜಮಾನ್ರದ್ದು ಪ್ರೈವೇಟ್ ಕೆಲಸ, ಗುರುಗಳೇ ನಿನ್ನೆ ಒಂದು ತಾಯಿ ಜೀವ ನೋಡಬೇಕಿತ್ತು, ಓ ಅಂತ ಅಳ್ಲಿಕ್ಕೆ ಶುರು ಆಗ್ಬಿಡ್ತು. ಏನಾಯ್ತಮ್ಮ ಅಂದರೆ, ನಮಗೆ ಸ್ವಂತ ಮನೆನೇ ಇಲ್ಲ ಗುರುಗಳೇ, ನಾವು ಜಾಗ ಇದ್ರು ಮಾಡ್ಕೊಳಕ್ಕಾಗಿಲ್ಲ ಗುರುಗಳೇ, ನಾವು 4 ವರ್ಷದ ಮನೆ ಕಟ್ತಿದ್ವಿ ಗುರುಗಳೇ, ಆ ಮನೆಗೆ ಹೋಗ್ಲಿಕ್ಕಾಗಿಲ್ಲ ಗುರುಗಳೇ, ಸ್ವಂತ ಮನೆ ಇದ್ರು ಬಾಡಿಗೆ ಮನೇಲಿ ಇದ್ದೀವಿ ಗುರುಗಳೇ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪೂರ್ವದಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ, ಪೂರ್ತಿ ಪಶ್ಚಿಮವಾಗಿ ಖಾಲಿ ಬಿಟ್ರೆ ಅವ್ರು ಎಲ್ಲಿರ್ತಾರೆ? ಮನೆಯಲ್ಲಿ ತಗೊಂಡೋಗಿ ಇನ್ನೊಬ್ರ ಕೀಲಿ ಕೈ ಕೊಟ್ಟು ಇನ್ನೊಂದು ಕಡೆ ಹೋಗ್ಬೇಕು. ಹೌದೇನೋ ತಾಯಿ ಅಂದ್ರೆ, ಆ ಗುರುಗಳೇ ಕರೆಕ್ಟು ಗುರುಗಳೇ. ಅದಿದ್ರು ಇಲ್ಲದಿದ್ರು ನಾವೆಲ್ಲ ಎಂಥ ದೊಡ್ಡ ಮನೆ ಕಟ್ಟಿದ್ರು ಇಲ್ಲದಿದ್ರು ಬಾಡಿಗೆ ಮನೆಯಲ್ಲೇ ಇದ್ರು ಗುಡಿಸ್ಲಲ್ಲಿದ್ರು ವಾಪಸ್ ಹೋಗೋದೇ, ಆತಂಕ ಪಡ್ಬೇಡಿ ಅಂತ ಸಮಾಧಾನ ಮಾಡಿ ಕಳಿಸಿರ್ತಕ್ಕಂಥದ್ದು. ಆ ಒತ್ತಡಗಳೇನಾಗುತ್ತೆ, ನಮ್ಮನ್ನ ವಿಪರೀತ ಗುಂಡ್ಗುಂಡಿಗೆ ಮಾಡಿಡ್ತಕ್ಕಂಥದ್ದು, ಆ ಹೃದಯವನ್ನು ಬ್ಲಾಸ್ಟ್ ಮಾಡ್ತಕ್ಕಂಥದ್ದು ಒತ್ತಡಗಳು ಇದಾಗ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ಸೂರ್ಯ ಮುದ್ರೆಯನ್ನ, ಆ ಮುಖವೆಲ್ಲ ಕಪ್ಪು ಕಟ್ಟತಕ್ಕಂಥದ್ದು, ಕಲೆ ಕಟ್ಟತಕ್ಕಂಥದ್ದು. ಕೆಲವರಿಗೆ ಸೂರ್ಯ ರಶ್ಮಿ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ, ಕೆಲವರು ಪೂರ್ಣವಾಗಿ ತಗೋಬಹುದು, ತೊಂದರೆ ಏನೂ ಇಲ್ಲ. ಒಬ್ಬೊಬ್ಬರದ್ದು ಒಂದೊಂದು ದೇಹ ವೈಪರೀತ್ಯಗಳಿರುತ್ತೆ. ಇಟ್ಸ್ ಯೋರ್ಸ್. ನಿಮಗೆ ಖಾರ ಅಂದರೆ ಖಾರನೇ, ನೀವು ಸ್ವೀಟ್ ತಿಂದರೆ ನಿಮ್ಗೆ ಆಗೋಲ್ಲ, ವಾಂತಿ ಬರುತ್ತೆ. ಯಾರೋ ಏನೋ ಹೇಳ್ತಾರೆ ಅಂತ ಸ್ವೀಟ್ ಎಲ್ಲ ತಿನ್ನಲಿಕ್ಕೆ ಹೋಗ್ಬೇಡಿ. ಹಾಗೆ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು ಜಾಗೃತಿಗೊಳಿಸ್ಲಿಕ್ಕೆ ಆ ಕುತ್ತಿಗೆ ಹೀಗೆ ಇಟ್ಕೊಳ್ಳೋದು, ಆ ಭುಜನ ಹೀಗೆ ಇಟ್ಕೊಳ್ಳೋದು, ಮನಸ್ಸೇನೋ ಖಿನ್ನತೆ ಆಗೋದು, ನಿಮ್ಮ ಮೇಲೆ ನಂಬಿಕೆ ಇಲ್ಲದಿರತಕ್ಕಂಥದ್ದು, ಕಾನ್ಫಿಡೆನ್ಸ್ ಇಲ್ಲದಿರತಕ್ಕಂಥದ್ದು, ವಿಪರೀತ ಭಾರ ಆಗ್ತಿರ್ತಕ್ಕಂಥದ್ದು, ಅಂಥ ಒಂದು ಒತ್ತಡಗಳ ಛಾಯೆಯಿಂದ ಸಿಕ್ಕಾಬಿಟ್ಟೆ ತಲೆನೋವು ಬರ್ತಕ್ಕಂಥ ಒಂದು ಸಮಸ್ಯೆಗಳಿದ್ರೆ ಈ ಅದ್ಭುತವಾದಂಥ ಮುದ್ರಾ ಸೂರ್ಯ ಮುದ್ರೆಯನ್ನು ಹಾಕ್ಕೊಳ್ಳಿ. ಅಂದರೆ ನೋಡಿ, ಇದು ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವ, ಸೂರ್ಯ ತತ್ವ, ಜಲತತ್ವ, ಕೊನೆಯದಾಗಿ ಈ ಒಂದು ಪೃಥ್ವಿ ತತ್ವವನ್ನು ಹೀಗಿಟ್ಕೊಳ್ತಕ್ಕಂಥದ್ದು. ಆದಿತ್ಯ ತತ್ವ ಅಂತ ಹೇಳ್ತೇವೆ. ಆ ಸೂರ್ಯನನ್ನು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲಿ ಒತ್ತೋದ್ರಿಂದ, ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಪರ್ವ ಅಂತ ಹೇಳ್ತೇವೆ, ಇಲ್ಲಿ ಬಂದು ಜಲಪರ್ವ ಅಂತ ಹೇಳ್ತೇವೆ, ಆಕಾಶ ಪರ್ವ ಅಂತ ಹೇಳ್ತೇವೆ, ಇದನ್ನು ಬಂದು ವಾಯು ಪರ್ವ ಅಂತ ಹೇಳ್ತೇವೆ, ಅಗ್ನಿ ಪರ್ವ, ಕುಜನ ಪರ್ವ, ಅವನ ಆರೋಗ್ಯ ಹೇಗಿದೆ ಅಂತಕ್ಕಂಥದ್ದು. ಹಾಗೆ ಇದನ್ನು ಪೂರ್ಣವಾಗಿ ಶುಕ್ರ ಪರ್ವ ಅಂತ ಕೂಡ ಕರಿತೇವೆ, ಚಂದ್ರ ಪರ್ವ ಅಂತ ಕೂಡ ಕರಿತೇವೆ, ಇಲ್ಲಿ ರಾಹುಕೇತು ಪರ್ವ ಅಂತ ಕೂಡ ಹೇಳ್ತೇವೆ. ಹಸ್ತ ಸಾಮುದ್ರಿಕದಲ್ಲಿ ಇದೊಂದು ಅದ್ಭುತ, ಅದ್ರ ಪವಾಡಗಳು ಇನ್ನೊಂದು ದಿನ ಹೇಳ್ಕೊಡ್ತೇನೆ. ಸೊ ಇದನ್ನ ಈ ರೀತಿ ಅಮಕ್ಲೇಬೇಕು. ಇದು ಈ ಪರ್ವವನ್ನು ಒತ್ತದ ಹಾಗೆ ಏನೋ ಹೀಗಿಟ್ಕೊಳ್ಳೋದಿಲ್ಲ, ಒತ್ತಬೇಕು. ಕ್ಲೀನಾಗಿ ಗಮನಿಸಿ ನೋಡಿ. ಈ ಅಗ್ನಿಯನ್ನ ಪ್ರಚೋದಿಸಿ, ಇವನೂ ಅಗ್ನಿ, ಇದೂ ಅಗ್ನಿ, ಇದೂ ಅಗ್ನಿ, ಈ ಬೆರಳು ಅಗ್ನಿ, ಇವರಿಬ್ಬರನ್ನ ಪ್ರಚೋದಿಸ್ತಾ ಹಾಗೆ. ಸೊ ಇವರಿಬ್ಬರನ್ನ ಒತ್ತಿ ಹಿಡ್ಕೊಳ್ತಕ್ಕಂಥದ್ದು. ಹೀಗಿಟ್ಕೊಂಡು ತುಂಬಾ ಒಳ್ಳೆಯದು. ಕಷ್ಟ ಆಗುತ್ತೆ, ಬಿಟ್ಬಿಡಿ. ಹೀಗೆ ಇಟ್ಕೊಳ್ತಕ್ಕಂಥ, ಹೀಗೆ ಇಟ್ಕೊಂಡಿದ್ರೆ ಕೈ ನೋವು ಬರುತ್ತೆ, ತೊಡೆ ಮೇಲೆ ಇಟ್ಕೋಬೋದು, ತೊಂದರೆ ಇಲ್ಲ. ಹೀಗೆ ಇಟ್ಕೊಂಡಿದ್ರೆ ಅಯ್ಯೋ ಆಗೋದಿಲ್ಲ ಗುರುಗಳೇ ಅಂತ ಹೇಳ್ಬಿಡ್ತೀರ. ಅಭ್ಯಾಸ ಮಾಡಿ. ಎಂಥ ತಲೆನೋವಿದ್ರೂ 10 ನಿಮಿಷದಲ್ಲಿ ಕಡಿಮೆ ಆಗುತ್ತೆ, ಮ್ಯಾಕ್ಸಿಮಮ್ 3 ಮಿನಿಟ್ಸಲ್ಲೂ ಕಡಿಮೆ ಆಗ್ತಕ್ಕಂಥದ್ದು. ಒತ್ತಡಗಳ ತಲೆನೋವು, ಎಲ್ಲೋ ಪ್ರಯಾಣ ಮಾಡಿ ಬರ್ತೀರಾ, ಆಗೋದಿಲ್ಲ. ವಿಪರೀತ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡಿದ್ದೀರಾ, 10 ಜನ ಬಂದರು, ಅದು ತೆಗಿ ಇದು ತೆಗಿ, ಬಿಡುವಿಲ್ಲದ ಹಾಗೆ ಎತ್ತೆ ಇಟ್ಟು ನೋಡಿ ತಿನ್ನಿಸಿ ಮಾಡಿ ಅಯ್ಯೋ ತಲೆನೋವು ಅಂತ ಹಿಂಗೆ ಕೂತ್ಕೊಬಿಡ್ತೀರಾ. ಯಸ್, ಇಟ್ ಹ್ಯಾಪನ್ಸ್ ಎವ್ರಿಬಡಿ. ಎಲ್ರಿಗೂ ತಗೊಳ್ಳೋ ಶಕ್ತಿ ಇಲ್ಲ. ಇದನ್ನು ಅಭ್ಯಾಸ ಮಾಡಿ. ಒತ್ಕೋಬೇಕಾದ್ರೆ ಸುಮ್ಮನೆ ಹೇಗೋ ಹೀಗೆ ಇಟ್ಕೊಳ್ತಕ್ಕಂಥದ್ದಲ್ಲ. ಒತ್ತೋದ್ರಿಂದ ನೋಡಿ, ಅತಿ ಮುಖ್ಯವಾಗಿ ತಲೆನೋವು ಸಮಸ್ಯೆ ಹೋಗುತ್ತೆ. ಎರಡನೇದು, ನಿಮ್ಮ ಹೊಟ್ಟೆಯ ಬೊಜ್ಜನ್ನು ಕರಗಿಸ್ಲಿಕ್ಕೆ ರಾಮಬಾಣ. ಯಾಕೆಂದರೆ ಈ ಶುಕ್ರ ಪರ್ವವನ್ನು ಕರಗಿಸ್ಕೊಳ್ತಕ್ಕಂಥದ್ದಾಗುತ್ತೆ. ಒತ್ತುತ್ತೆ ಶುಕ್ರ ಪರ್ವ ಕೂಡ, ಕುಜ ಪರ್ವ ಕೂಡ ಒತ್ತಲ್ಪಡುತ್ತೆ, ಪೃಥ್ವಿ ತತ್ವವು ಕೂಡ ಒತ್ತಲ್ಪಡುತ್ತೆ,
ಆಕಾಶ ತತ್ವವು ಕೂಡ ಒತ್ತಲ್ಪಡುತ್ತೆ ಪಕ್ಕದಲ್ಲಿರ್ತಕ್ಕಂಥ ಜಲತತ್ವವು ಕೂಡ ಸ್ವಲ್ಪ ಎಳೆಯುತ್ತೆ. ಸೊ ನೀರಿನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ನೀರಿನ ಅಂಶ ಹೋಗುತ್ತೆ ಅಂತಕ್ಕಂಥದ್ದು ಹೇಳ್ತೇವೆ. ಇರಲಿ, ಇನ್ಮೇಲೆ ಈ ಅಭ್ಯಾಸವನ್ನು ಪ್ರತಿನಿತ್ಯ ಏನಂದ್ರೆ ಆರಂಭ ಮಾಡಿದ್ಮೇಲೆ ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಳಿ. ಕಡಿಮೆ ಅಂದರೂ ಒಂದು 45 ನಿಮಿಷ ಇದನ್ನು ಮಾಡಬೇಕು. ಏನೋ ಒಂದು 5 ನಿಮಿಷ ನೋಡಿ. ನಾನು ಯಾವಾಗಲೂ ಇದ್ರೂ ಒಂದು ಮುದ್ರೆಯಲ್ಲಿ ಇರ್ತೀನಿ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಗುರುಗಳೇ, ಇಷ್ಟು ಥಂಡಿ ಇದ್ರೂ ನಿಮ್ಗೆ ಬೆವರು ಸೋರ್ತಾ ಇರುತ್ತದೆ, ಹೆಂಗೆ ಗುರುಗಳೇ? ಎಷ್ಟೇ ಬೆವರಿದ್ರೂ ತಣ್ಣಗೂ ಇರ್ತಾನೆ. ಮುದ್ರೆಗಳಲ್ಲಿಯೇ ಒಂದು ರಾಮಬಾಣ ಇದೆ. ಯು ಕ್ಯಾನ್ ಕಂಟ್ರೋಲ್ ಬಟ್ ನಾಟ್ ಟೋಟಲಿ ಕ್ಯೂರ್ ಅಂತ ಹೇಳ್ತಾರೆ. ಸೊ ಕಂಟ್ರೋಲ್ ಒಂದು ಹಂತಕ್ಕೆ ತಗೊಬಂದು ನಿಯಂತ್ರಣದಲ್ಲಿ ಇಟ್ಕೋಬಹುದು. ಇರ್ಲಿ, ಇನ್ನಷ್ಟು ಮಾತುಕತೆ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಗುರುಜಿ, ನಾವೆಲ್ಲರೂ ಕಾಯ್ತಾ ಇದ್ದೀವಿ ಇಂದಿನ ದಿನ ಹೇಗಿದೆ ನಮ್ಮೆಲ್ರಿಗೂ ಅಂತ. ಖಂಡಿತ ರಾಶಿ ಫಲಕ್ಕೆ ಬಂದ್ಬಿಡೋಣ. ಪೂರ್ವಾಷಾಢ ನಕ್ಷತ್ರ, ಶುಕ್ರ ಭಾವ. ಆ ಶುಕ್ರ ವಿಶೇಷವಾಗಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ. ಈ ಪ್ರೀತಿ ಪ್ರೇಮ ಮದುವೆ ಮಾಡ್ಕೊಳ್ಳೋರಿಗೆಲ್ಲ, ಓಡೋಗಿ ಮದುವೆ ಮಾಡ್ಕೊಳ್ಳೋರಿಗೆಲ್ಲ ಹೇಳಬಾರ್ದು, ಆದರೂ ಹೇಳಲೇಬೇಕು. ಗುರುವಾಗಿ ಓಡೋಗಿ ಮದುವೆ ಆಗೋರು ಜಾಸ್ತಿ ಆಗ್ತಾರೆ ಈ ಸಂದರ್ಭದಲ್ಲಿ. ಅಷ್ಟೇ ಕಿರಿಕಿರಿ ಗಲಾಟೆನೂ ಇರುತ್ತೆ, ಮನೆಯವ್ರ ಒತ್ತಡ ಎಲ್ಲ ನೋಡ್ತೀರಾ. ಯಾಕಂದರೆ ಶುಕ್ರ ಕುಜನ್ ಮನೆಯಲ್ಲಿ ಬಂದಿರ್ತಕ್ಕಂಥದ್ದಲ್ವಾ, ಸೊ ಪ್ರಚೋದನೆ ಮಾಡಿಬಿಡುತ್ತೆ. ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಫೋರ್ಸ್ ಇರ್ತಾರೆ. ಬರ್ತೀಯೋ ಇಲ್ವೋ, ನಾನು ರೆಡಿ ಇದ್ದೀನಿ ಮದುವೆ ಆಗಲಿಕ್ಕೆ ಅಂತಕ್ಕಂಥದ್ದು ನೋಡಿಬೇಕಾದ್ರೆ. ಹುಡುಗರಿಗೆ ಧೈರ್ಯ ಇರೋದಿಲ್ಲ, ಸುಮ್ಮನಿರಮ್ಮ ಇನ್ನು ಸ್ವಲ್ಪ ದಿನ ಅಂತಕ್ಕಂಥದ್ದು. ಯಾಕಂದರೆ ಗುರು ವಕ್ರ, ಸ್ವಲ್ಪ ಆತಂಕ ಪಡ್ತಕ್ಕಂಥದ್ದಾಗುತ್ತೆ. ಕನ್ಫರ್ಮ್ ಓಡಿ ಹೋಗಿ ಮದುವೆಯಾಗುವ ಕೇಸುಗಳು ಜಾಸ್ತಿ ಇರುತ್ತೆ ನೋಡಿಬೇಕಾದ್ರೆ ಈ ಸೀಸನಲ್ಲಿ. 1 ತಿಂಗಳು ಆಲ್ಮೋಸ್ಟ್. ಇರಲಿ, ಇವತ್ತಿನ ರಾಶಿ ಫಲಕ್ಕೆ ಬಂದ್ಬಿಡೋಣ. ಮೇಷರಾಶಿ, ಭಾಗ್ಯೋದಯ, ಭೂಮಿ ಮನೆ ವಸ್ತ್ರಾಭರಣ, ಆನಂದ ಮೋಜು ಮಸ್ತಿ ಪ್ರವಾಸ, ಇವುಗಳೆಲ್ಲದರ ಒಂದು ಸಂತಸ ನೋಡ್ತಕ್ಕಂಥ ಒಂದು ದಿನ. ಗುರು ಸ್ವಲ್ಪ ವಕ್ರ ಇರುವುದರಿಂದಲೂ ಏನಾದರೂ ಒಂದು ಮನೆಯ ಒಂದು ವ್ಯವಹಾರಗಳಿಗೋಸ್ಕರ, ಸ್ತ್ರೀಯರ ಆರೋಗ್ಯಕ್ಕೋಸ್ಕರ ಒಂಚೂರು ಖರ್ಚುಗಳು ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ನಿಭಾಯಿಸ್ಕೊತೀರ. ವೃಷಭ ರಾಶಿ, ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರಿಕೆ. ಏನಾದರೂ ದೊಡ್ಡ ಗಾಡಿ ತಗೋಬೇಕು, ಗಾಡಿ ರಿಪೇರಿ ಮಾಡಿಸ್ಬೇಕು ಅಂತ ಹೋದರೆ, ದೊಡ್ಡ ಗಾಡಿ ತಗೊಳ್ಳೋ ಜಾಗದಲ್ಲಿ ಲಕ್ಸುರಿ ಕಾರ್ ತೊಗೊಂಡಿರ್ತೀರ, ಇಲ್ಲ ಕಾರ್ದು ಒಂದು 2,000 ಖರ್ಚು ಅಂದ್ಕೊಂಡು ಹೋಗಿದ್ದು 20,000 ಖರ್ಚುಗಳು, ಡಬಲ್ ತ್ರಿಬಲ್ ಆಗ್ತಕ್ಕಂಥದ್ದಾಗುತ್ತೆ. ಪ್ರಯಾಣ ಪ್ರವಾಸ ಎಷ್ಟು ಬಜೆಟ್ ಅಂತ ಅಂದ್ಕೊಂಡಿದ್ದು ಆಗೋಲ್ಲ, ಡಬಲ್ ಬಜೆಟ್ ಆಗುತ್ತೆ. ಸ್ವಲ್ಪ ನೋಡಿಕೊಂಡು, ಅಪಘಾತ ಭೀತಿಯೂ ಇದೆ. ಇನ್ನು ಮಿಥುನ ರಾಶಿ, ಪ್ರೀತಿಸಿ ಮದುವೆ ಆಗಬೇಕು ಅಂದ್ಕೊಂಡವ್ರಿಗೆ ಒಳ್ಳೆ ಒಂದು ವಿಶೇಷವಾದಂಥ ಒಂದು ದಿನ. ಇನ್ನು ಸಂಗಾತಿ ಹೆಸರಲ್ಲಿ ವ್ಯಾಪಾರ ವ್ಯವಹಾರ, ಭೂಮಿ ಮನೆ ಕೊಂಡ್ಕೋಬೇಕು ಮಾಡಿ, ತುಂಬ ಒಳ್ಳೆಯದು. ಭೂಮಿ ಮನೆ ಕೊಂಡುಕೊಳ್ಳಲು ಸಾಲಕ್ಕೋಸ್ಕರ ಓಡಾಟವೂ ಆಗ್ತಕ್ಕಂಥದ್ದು. ಕಟಕ ರಾಶಿ, ಮನೆಯಲ್ಲಿ ಸ್ತ್ರೀಯರ ವಿಚಾರದಲ್ಲಿ, ತಾಯಿಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು. ಭೂಮಿ ಮನೆ ಮೇಲೆ ಸಾಲಕ್ಕೋಸ್ಕರ ಓಡಾಟ ಎಳೆದಾಟ ದಣದ್ ಬಿಡ್ತೀರಾ. ಕುಟುಂಬದಲ್ಲಿ ಏನಾದರೂ ಒಂದು ಕಿರಿಕಿರಿ ಬೇಸರದ ಮುನಿಸಿನ ಪ್ರಸಂಗಗಳು ಆಗ್ತಕ್ಕಂಥದ್ದು. ಸಿಂಹರಾಶಿ, ಆರೋಗ್ಯ ಚೇತರಿಕೆ, ಊಟ, ಒಳ್ಳೆ ಒಂದು ಭೋಜನ, ಒಳ್ಳೆ ಒಂದು ಮೂವಿಗೆ ಹೋಗೋದು, ಸುತ್ತಾಡ್ತಕ್ಕಂಥದ್ದು, ಎಲ್ಲದರ ಒಂದು ಛಾಯೆ ನೋಡ್ತಕ್ಕಂಥ ಒಂದು ದಿನ. ಶುಕ್ರ ಕುಜ ಇಬ್ಬರು ಪ್ರಣಯದ ಉನ್ಮಾದ, ಪ್ರೀತಿಸಿ ಮದುವೆ ಆಗಿರೋರು, ಹೊಸದಾಗಿ ಮದುವೆ ಆಗಿರೋರು, ನಿಮ್ಮ ಲೋಕದಲ್ಲಿ ನೀವು ಇರೋದಿಲ್ಲ. ಏನು ಕನ್ಯಾ ರಾಶಿ, ಭೂಮಿ ಮನೆ ಗಾಡಿ ಏನಾದರೂ ತಗೋಬೇಕು ಪ್ರಯತ್ನ ಮಾಡಿ. ಇವತ್ತು ತುಂಬ ಶುಭಕರವಾಗಿರ್ತಕ್ಕಂಥ ದಿನ ನಿಮಗೆ. ಏನಾದರೂ ಒಂದು ಮನೆ ಅಲಂಕಾರ ಒಪ್ಪು ಓರಣ ಮಾಡಬೇಕು. ಹೈ ಎಂಡ್ ಪ್ರಾಡಕ್ಟ್ ನೋಡಿ, ವಾಚ್ ತೊಗೊಳ್ಳೋದು ಬೇರೆ, ಕಾಸ್ಟ್ಲಿ ವಾಚ್ ತೊಗೊಳ್ಳೋದು ಬೇರೆ. ಸೆಂಟ್ ತೊಗೊಳ್ಳೋದು ಬೇರೆ, ಕಾಸ್ಟ್ಲಿ ಸೆಂಟ್ ತೊಗೊಳ್ಳೋದು ಬೇರೆ. ಪೆನ್ ತೊಗೊಳ್ಳೋದು ಬೇರೆ, ದೊಡ್ಡ ಪಾರ್ಕರ್ ಪೆನ್ ಥರ ತೊಗೊಳ್ಳೋದು ಬೇರೆ. ಆ ರೀತಿಯ ಒಂದು ದಿನವಾಗಿರುತ್ತೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿ, ಸಹೋದರಿ ಸಹೋದರ ವರ್ಗದಲ್ಲಿ ಏನಾದರೂ ಒಂದು ಕಿರಿಕಿರಿಯ ಒಂದು ಭಾವ ಆಗ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಆದರೂ ಶುಕ್ರ ನಿಮಗೆ ನವಾಂಶದಲ್ಲಿ ವಿಶೇಷವಾದಂಥ ಲಾಭ ಭಾವದಲ್ಲಿರೋದರಿಂದ ಹಣಕಾಸಿನ ಬಡ್ಡಿ ವ್ಯವಹಾರ, ಫೈನಾನ್ಸ್ ವ್ಯವಹಾರ ಇವುಗಳಲ್ಲಿ ಏನಾದರೂ ಇದ್ದರೆ, ದಲ್ಲಾಳಿ ವ್ಯವಹಾರ, ಬ್ರೋಕರೇಜ್ ವಿಶೇಷ ವೃದ್ಧಿ. ವೃಶ್ಚಿಕ ರಾಶಿ, ನಿಮಗೂ ಅಷ್ಟೇ ಇವತ್ತು ಆನಂದದ ದಿನ. ಒಳ್ಳೆ ಒಂದು ಮೂವಿಗೆ ಹೋಗೋದು, ಊಟ ಮಾಡೋದು, ಸುತ್ತಾಡಿ ಬರೋದು, ಬಂದು ಬರೋದು, ಆತ್ಮೀಯರು ಬರೋದು ಆಗ್ತಕ್ಕಂಥ ದಿನ. ಆದರೂ ಕುಜ ಶುಕ್ರ ಸಂಧಿಯಾಗಿರ್ತಕ್ಕಂಥ ಒಂದು ಭಾವ. ಏನಾದರೂ ಸಂಗಾತಿ ಜೊತೆ ಕಿರಿಕಿರಿ, ದೂರ ಹೋಗ್ತಕ್ಕಂಥದ್ದು, ಪ್ರಯಾಣಗಳಲ್ಲಿ ಏನಾದರೂ ವಿಘ್ನ ಇಲ್ಲ ಪ್ರಯಾಣ ಮುರಿತಕ್ಕಂಥದ್ದು ಆಗುತ್ತೆ. ಧನುಸು ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ. ಮಧುಮೇಹ ರೋಗಿಗಳು ಸ್ವಲ್ಪ ಶುಕ್ರಭಾವದಲ್ಲಿ ಚಂದ್ರ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಹೃದೋಗಿ ಸಮಸ್ಯೆ ಇರತಕ್ಕಂಥವರು ಕೂಡ ಎಚ್ಚರಿಕೆಯಾಗಿರಬೇಕು. ತುಂಬ ದೊಡ್ಡ ಸ್ಥಿರಾಸ್ತಿ ಕಲಹಗಳೇನಾದರೂ ಇದ್ದರೆ ಕೊಂಡ್ಕೊಳ್ಳೋದು, ಮಾಡೋದು, ಮಾರಾಟ ಎಚ್ಚರಿಕೆಯಿಂದ ನಿಭಾಯಿಸಿ. ಇಟ್ಸ್ ನಾಟ್ ಯುವರ್ ಡೇ ಟು ಡೂ ದೋಸ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್.
ಇನ್ನು ಮಕರ ರಾಶಿ ನಿದ್ರಾಭಾವ. ಯಾರ ಹತ್ರ ಆದ್ರೂ ಸರಿಯಾಗಿ ಬಯಸ್ಕೋತೀರಾ. ಪ್ರಯಾಣ ಸ್ವಲ್ಪ ಎಚ್ಚರಿಕೆ, ವಾಹನಗಳು ಗುದ್ದಾಟ, ವಾಹನ ಮನೆಯಿಂದ ತೆಗಿಬೇಕಾದಾಗಲೇ ಏನಾದರೂ ಒಂದು ಕಿರಿಕಿರಿಯ ಭಾವ ಆಗ್ತಕ್ಕಂಥದ್ದು, ಮನೆಯಲ್ಲೇ ಏನಾದರೂ ಕಿರಿಕಿರಿ ಬೇಸರದ ಪ್ರಸಂಗ ಅನ್ನಿಸ್ತಕ್ಕಂಥದ್ದು, ನಿಮ್ಮ ಯೋಜನೆ ನಡೀತಿಲ್ಲ ಅನ್ನಿಸ್ತಕ್ಕಂಥದ್ದು ಅನ್ನಿಸುವುದು. ಕುಂಭರಾಶಿ ವಿಜಯೋತ್ಸವ. ವಿಶೇಷವಾದಂಥ ಅಧಿಕಾರ, ಅಂತಸ್ತು, ಹೊಸ ವ್ಯಾಪಾರ ವ್ಯವಹಾರ, ಹೊಸದೊಂದು ವ್ಯವಹಾರ ನಿಮ್ಮ ಕೈ ಸಿದ್ಧಿ ಆಗ್ತಕ್ಕಂಥ ಒಂದು ದಿನ. ಮದುವೆಯಾಗದವರಿಗೆ, ವಯಸ್ಸಾಗಿದೆ, ಮದುವೆ ಮಾಡಿಸ್ಬೇಕು, ಮಾತಾಡಬೇಕು, ನೋಡಬೇಕು ಅಂದ್ಕೊಳ್ಳೋರಿಗೆ ಇವತ್ತು ಮಾತಾಡಿ ನೋಡಿ ಒಪ್ಕೊಬಿಡ್ತಾರೆ. ಮೀನರಾಶಿ ನಿಮಗೂ ಅಷ್ಟೇ. ಚಂದ್ರ ಕುಜ ಸಂಧಿ, ವಿಶೇಷ ಆರೋಗ್ಯ ಚೇತರಿಕೆ, ಭೂಮಿ ಮನೆ ವಾಹನ, ಹೊಸ ಉದ್ಯೋಗ, ಹೊಸ ವ್ಯಾಪಾರ, ಹೊಸ ವ್ಯವಹಾರ, ಸುತ್ತಾಟ, ಎಲ್ಲ ವಿಶೇಷ ಭೋಜನ, ವಿಶೇಷ ವಸ್ತ್ರಾಭರಣ ಖರೀದಿ, ಸುಖ, ಮೂವಿ ಇದೆಲ್ಲ ನೋಡ್ತಕ್ಕಂಥ ದಿನ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸೋಮವಾರ ಭೇಟಿಯಾಗೋಣ. ಗುರುಜಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ಗುರುಜಿ. ನಮಸ್ತೆ ಶಂಕರ. ವೀಕ್ಷಕರೇ, ಡಿಸೆಂಬರ್ 21 ಪ್ರಳಯ ಗ್ಯಾರಂಟಿನಾ ಅಥವಾ ಅದೆಲ್ಲ ಸುಳ್ಳ? ಇದ್ರ ಕುರಿತು ಗುರುಜಿಯವರು ಸಾಕಷ್ಟು ವಿಚಾರದ ಕುರಿತು ಹೇಳಿದ್ದಾರೆ. ಹಾಗಾಗಿ ಅದನ್ನ ನೋಡ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಜೀ ಕನ್ನಡ ವಾಹಿನಿಯನ್ನ ತಪ್ಪದೆ ವೀಕ್ಷಿಸಿ ಅಂತ ಹೇಳ್ತಾ ಹೋಗಿ ಬರ್ತೀವಿ. ನಮಸ್ಕಾರ.